ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಾಮನ್ ಮ್ಯಾನ್ ಆಗಿ ಅಭಿಮಾನಿಗಳ ಮನ ಮಿಡಿಸಿದ ಶಿವಣ್ಣ ಬಾಕ್ಸ್ ಆಫೀಸ್ನಲ್ಲಿ ಕಾಮನ್ ಮ್ಯಾನ್ ಅಬ್ಬರಿಸ್ತಾ ಇದ್ದಾನೆ. ನಮ್ಮ ಸ್ಟುಡಿಯೋದಲ್ಲಿ ಈಗ ಇದ್ದಾರೆ ಶ್ರೀಕಂಠ ಆ್ಯಂಡ್ ಟೀಮ್. ಶ್ರೀಕಂಠ ಇದ್ದಾರೆ, ಜೊತೆಗೆ ಡೈರೆಕ್ಟರ್ ಮಂಜು ಸ್ವರಾಜ್ ಕೂಡ ಇದ್ದಾರೆ. ಟಿವಿ9 ಸ್ಟುಡಿಯೋದಲ್ಲಿ ಶ್ರೀಕಂಠನ ಗೆಲುವಿನ ಮಾತುಕತೆ. ಇದೇ ಹೊತ್ತಿನ ವಿಶೇಷ, ಅಬ್ಬರಿಸಿದ ಶ್ರೀಕಂಠ. ಶಿವಣ್ಣ ಅಭಿಮಾನಿಗಳ ಒಂದು ನಿರೀಕ್ಷೆ ಮುಗಿದು ಶ್ರೀಕಂಠ ರಿಲೀಸ್ ಆಗಿದೆ. ಥಿಯೇಟರ್ ಕಡೆ ಜನ ಜಮಾಯಿಸ್ತಾ ಇದ್ದಾರೆ. ಹಾಗಾದರೆ ಶ್ರೀಕಂಠನನ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಡ್ರ? ರೆಸ್ಪಾನ್ಸ್ ಹೇಗಿದೆ? ಸಿನಿಮಾ ಜರ್ನಿ ಹೇಗಿತ್ತು? ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಫುಲ್ ಎನರ್ಜೆಟಿಕ್ ಜೋಗಿ ಶ್ರೀಕಂಠ ಅಲಿಯಾಸ್ ನಟ ಸಾರ್ವಭೌಮ ಹಾಗೂ ಹ್ಯಾಟ್ರಿಕ್ ಹೀರೋ, ಏನು ಹೇಳಿದ್ರು ಕಮ್ಮಿ ಆಗಲ್ಲ, ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಡೈರೆಕ್ಟರ್ ಮಂಜು ಸ್ವರಾಜ್. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಮಾತಾಡೋಣ. ಜರ್ನಿ ಹೇಗಿತ್ತು ಎಲ್ಲದ್ರ ಬಗ್ಗೆ ಚರ್ಚೆಯನ್ನು ಮಾಡೋಣ. ರೆಸ್ಪಾನ್ಸ್ ಬಗ್ಗೆ ಕೂಡ ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಸಿನಿಮಾದ ಟ್ರೇಲರ್ ನಾವೀಗ ನೋಡ್ಕೊಂಡು ಬರೋಣ. ಸೊ ಶಿವಣ್ಣ, ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ನೀವು ಕೂಡ ಹೋಗಿ ಇವತ್ತು ಕಾಮನ್ ಮ್ಯಾನ್ ರೀತಿಯಲ್ಲಿ ಗೀತಕ್ಕನ ಜೊತೆ ಮಗಳ ಜೊತೆ ಸಿನಿಮಾ ನೋಡಿದ್ದೀರಾ. ರೆಸ್ಪಾನ್ಸ್ ಹೇಗಿದೆ? ನಿಮಗೆ ಏನು ಅನಿಸ್ತು ಸಿನಿಮಾ ನೋಡಿ ಇವತ್ತು? ಐ ಥಿಂಕ್ ನಾನು ಸಿನಿಮಾ ನೋಡಿದಾಗ ನಾನು ಶಿವಣ್ಣ ನೋಡ್ತಾ ಇರೋ ಥರ ಫೀಲ್ ಮಾಡ್ದೇನೆ ನೋಡ್ಬೇಕಂತ ಪ್ರಯತ್ನ ಪಡ್ತೀನಿ ಸಮ್ ಸಿನಿಮಾ. ಬಟ್ ಏನು ಮಾಡೋಕ್ಕಲ್ಲ, ಶಿವರಾಜ್ ಕುಮಾರ್ ನೋಡ್ಬೇಕಾದ್ರೆ. ಬಟ್ ಇವತ್ತು ನೋಡಬೇಕಾದ್ರೆ ಆಲ್ಮೋಸ್ಟ್ ಒಂದು 3-4 ರೀಲ್ಸ್ ಆಗ್ತಿದ್ದಂಗೆ ಐ ಫರ್ಗಾಟ್ ದಟ್ ಶಿವರಾಜ್ ಕುಮಾರ್ ಇಸ್ ವಾಚಿಂಗ್ ದ ಫಿಲ್ಮ್. ಒಂದು ಕಾಮನ್ ಮ್ಯಾನ್ ಥರನೇ ನೋಡೋಕೆ ಶುರು ಮಾಡಿದೆ. ಆಡಿಯನ್ಸ್ ಅವಾಗ ವಿ ವರ್ ಏಬಲ್ ಟು ಕನೆಕ್ಟ್ ಟು ದ ಫಿಲ್ಮ್. ಅಂದರೆ ನಾವು ಡಬ್ಬಿಂಗ್ ಟೈಮ್ನಲ್ಲಿ ಒಂದು ಸಮ್ಟೈಮ್ಸ್ ಏನೇನೋ ಮಿಸ್ ಮಾಡಿರ್ತೀವಿ. ಅಂದರೆ ನಮ್ಮ ಟೈಮ್ ಕಮ್ಮಿ ಆಗಿರೋದ್ರಿಂದ ಮುಗಿಸ್ಬೇಕು ಅನ್ನೋ ಒಂದು ಇದರಿಂದ ನಾವೇನು ಮಾಡಿರ್ತೀವಿ, ಎಸ್ ವಿಲ್ ಫಿನಿಶ್ ಅವರ್ ಪೋರ್ಷನ್ ಅಂತ. ಬಟ್ ಕೆಲವು ಇಂಪಾರ್ಟೆಂಟ್ ಸೀನ್ಸ್ ನೋಡಿರ್ತೀವಿ. ಬಟ್ ಇದು ಓವರ್ ಆಲ್ ರನ್ ಥ್ರೂ ನೋಡ್ಬೇಕಾದ್ರೆ ಐ ಥಿಂಕ್ ಅದರ್ ಕ್ಯಾರೆಕ್ಟರ್ಸ್ ಮಿಕ್ಸಪ್ ಜೊತೆಲಿ ಆ್ಯಂಡ್ ಅವ್ರದ್ದು ಎಮೋಷನ್ಸ್ ಎಲ್ಲ ಇದ್ದೀರಾ. ಸೊ ಪ್ರತಿಯೊಬ್ಬರು ಕಾಮನ್ ಮ್ಯಾನ್ ಆಗ್ತಾರೆ, ಬರೀ ಶಿವಣ್ಣ ಮಾತ್ರ ಕಾಮನ್ ಮ್ಯಾನ್ ಅಲ್ಲ. ಅಲ್ಲಿ ಇದು ಕಾಮನ್ ಮ್ಯಾನ್ ಕಥೆ ಆಗಿರೋದ್ರಿಂದ ಒಂದು ಚಾಂದಿನಿ ಹೀರೋಯಿನ್, ಅವ್ರದ್ದು ಶಿ ಈಸ್ ಆಲ್ಸೋ ಅ ಕಾಮನ್ ಪರ್ಸನ್. ಆ್ಯಂಡ್ ಯಾರೋ ದೊಡ್ಡ ಮಿನಿಸ್ಟ್ರ್ ಮಗಳು ಅಲ್ಲ, ಒಂದು ವರ್ಕ್ ಮಾಡ್ತಾರೆ ಹುಡುಗಿ, ಡಬ್ಬಿಂಗ್ ಎಲ್ಲ ಸಾರಿ ಏನದು ಎಜುಕೇಷನ್ ಮುಗಿಸಿ ಯಾವುದೋ ಒಂದು NGO ಅಲ್ಲಿ ಕೆಲಸ ಮಾಡ್ತಾರೆ ಹುಡುಗಿ. ಆ್ಯಂಡ್ ಅವ್ರ ಪೇರೆಂಟ್ಸು ಆಗೊಂಬೈಲಿರ್ತಾರೆ. ಆ್ಯಂಡ್ ವಿಜಯ ರಾಘವೇಂದ್ರ ಅಗೇನ್ ಈಸ್ ಅ ಪ್ರೆಸ್ ರಿಪೋರ್ಟರ್. ಆ ರೀತಿ ಎವ್ರಿ ಕ್ಯಾರೆಕ್ಟರ್ಸ್ ಗಾಟ್ ದತ್ತಣ್ಣ, ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಎಲ್ಲ ಕಾಮನ್ ಪರ್ಸನ್ ಕ್ಯಾರೆಕ್ಟರ್. ಅದು ಬಿಟ್ಟರೆ ಈ ಕಾಮನ್ ಪರ್ಸನ್ಸ್ಗೆ ಯಾರು ಬದುಕಕ್ಕೆ ಮುಂದಾಳತ್ವ ಬರ್ತಾರೆ ಅಂದರೆ ಪೊಲಿಟಿಷಿಯನ್ಸ್ ಫಸ್ಟು. ಅದರ್ವೈಸ್ ವೇ ದೇ ವರ್ಕ್ ಕಾಮನ್ಲಿ ಆಫೀಸ್ ಹೋಗ್ತಾರೆ, ಗೌರ್ಮೆಂಟ್ ಆಫೀಸ್ ಹೋಗ್ತಾರೆ. ಇಲ್ಲಾಂದರೆ ಒಂದು ಕಾಮನ್ ಮ್ಯಾನ್ ಯೂಶ್ವಲಾಗಿ ಮಾಡೋದು ಲೋಕಲ್ ಕೆಲಸಗಳೇ ಮಾಡ್ತಾರೆ. ವಾಟ್ ಎವರ್ ಇಟ್ ಇಸ್, ಗಾರೆ ಕೆಲಸ ಇರ್ಬೋದು, ಅವರೆಲ್ಲ ಕಾಮನ್ ಪೀಪಲ್ಸ್. ಸೊ ದಿಸ್ ಪೋರ್ಷನ್ಸ್ ಬಂದಾಗ ನಾವು ವಿ ಆರ್ ಏಬಲ್ ಟು ಕನೆಕ್ಟ್ ಟು ಹೋಲ್ ಥಿಂಗ್. ಆಮೇಲೆ ಫಿಲ್ಮ್ ಕೂತು ನೋಡ್ಬೇಕಾದ್ರೆ ಇಟ್ ಡ್ರೋವಸ್ ಇನ್ಸೈಡ್. ಶ್ರೀಕಂಠ ಇಟ್ ಪುಲ್ಡ್ ಮೀ ಇನ್ಸೈಡ್. ಅದು ತುಂಬಾ ಖುಷಿ ಆಯಿತು. ಅದು ನನ್ನ ಸಿನಿಮಾ ಅಂತ ಹೇಳ್ತಿಲ್ಲ, ಬಟ್ 100% ದೇರ್ ಆರ್ ಲಾಟ್ ಆಫ್ ವ್ಯಾಲ್ಯೂಬಲ್ ಪಾಯಿಂಟ್ಸ್. ತುಂಬ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಇದೆ. ಹ್ಯೂಮನ್ ಎಮೋಷನ್ಸ್ ಎಷ್ಟು ಮಟ್ಟಿಗೆ ಇರ್ಬೋದು, ಎಷ್ಟು ಮಟ್ಟಿಗೆ ತಾಳ್ಮೆ ಇರುತ್ತೆ, ಎಷ್ಟು ಮಟ್ಟಿಗೆ ಸಂಕಟ ಇರುತ್ತೆ, ಎಷ್ಟು ಮಟ್ಟಿಗೆ ನೋವಿರುತ್ತೆ, ಎಷ್ಟು ಮಟ್ಟಿಗೆ ನಲಿವಿರುತ್ತೆ. ಸೊ ಎಲ್ಲ ಜೊತೆಲೂ ಏನು ಗುದ್ದಾಡ್ತಾ ಹೋಗೋನೇ ಶ್ರೀಕಂಠನ ಸಿನಿಮಾ. ಅಂದರೆ ಕಾಮನ್ ಮ್ಯಾನ್ಗಿರುವಂಥ ಆಸೆ, ಆಕಾಂಕ್ಷೆ ಜೊತೆಗೆ ಫ್ರಸ್ಟ್ರೇಷನ್ ಎಲ್ಲನ ಕೂಡ ಎಲ್ಲದೂ ಇದ್ರ ಬಿಂಬಿಸುತ್ತೆ. ಆ್ಯಂಡ್ ಟೋಟ್ಲಿ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಸಾಂಗ್ಸ್ ವೈಸ್ ಇರ್ಬೋದು, ಪ್ರತಿಯೊಂದು ಎಲ್ಲ ಪಾತ್ರಗಳು ಅಷ್ಟೇ ಇದರಲ್ಲಿ. ಯು ಕ್ಯಾನ್ ನೇಮ್ ಓನ್ಲಿ ಮೈ ಕ್ಯಾರೆಕ್ಟರ್. ಎವ್ರಿ ಕ್ಯಾರೆಕ್ಟರ್ ಇಸ್ ಪೋರ್ಟ್ರೇಡ್ ವೆರಿ ಬ್ಯೂಟಿಫುಲ್. ಈವನ್ ಅ ಸ್ಮಾಲ್ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಪೋರ್ಟ್ರೇಡ್. ಮಂಜು ಸ್ವರಾಜ್ ಅವರೇ,
ಶಿವಣ್ಣ ಕರಿಯರಲ್ಲೇ ಒಂಥರ ಡಿಫ್ರೆಂಟ್ ಸಿನಿಮಾ. ಅವ್ರು ಕಾಮನ್ ಮ್ಯಾನ್ ಆಗಿ ಅವ್ರನ್ನ ತೋರಿಸಿದ್ದಾರೆ, ನೀವು ತುಂಬ ಡಿಟೇಲ್ ಆಗಿ ಅದನ್ನು ಎಲಾಬ್ರೇಟ್ ಆಗಿ ಅದನ್ನು ನೀವು ಚಿತ್ರಿಸ್ತಾ ಹೋಗಿದ್ದೀರಾ. ಫಸ್ಟ್ ಈ ಐಡಿಯಾ ಹುಟ್ಟಿದ್ದು ಹೇಗೆ? ಕಾಮನ್ ಮ್ಯಾನ್ ಆಗಿ ಶಿವಣ್ಣನ ಈ ರೀತಿ ತೋರಿಸ್ಬೇಕು ಅನ್ನೋ ಐಡಿಯಾ ಹುಟ್ಟಿದ್ದು ಹೇಗೆ? ಕತೆ ಹುಟ್ಟಿದ್ದು ಹೇಗೆ? ಅದು ಕತೆ ಹುಟ್ಟಿದ್ದು ನನ್ನ ಮೇಷ್ಟ್ರು ನಾಗತಿಳಿ ಚಂದ್ರಶೇಖರ್ ಅವ್ರದ್ದು ಸ್ಖಲನ ಅಂತ ಒಂದು ಕತೆ ಓದಿದ್ದೆ ನಾನು. ಒಂದು ತುಂಬ ಚಿಕ್ಕ ಕತೆ ಅದು. ಆ ಕತೆ ಓದಿದಾಗ ನನಗೆ ತುಂಬ ಗಾಢವಾಗಿ ಪ್ರಭಾವ ಬೀರಿದ ಕತೆ ಅದು. ಸೊ ಈ ಕತೆ ಇಟ್ಕೊಂಡು ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಅಥವಾ ಒಂದು ಎಲಾಬ್ರೇಟೆಡ್ ಕತೆ ಮಾಡಬಾರ್ದು ಅಂತ ಹೇಳಿ ಕತೆ ಮಾಡೋಕೊಟ್ಟೆ. ಕತೆಯಲ್ಲಿ ಇವತ್ತೊಂದು ಕಾಮನ್ ಮ್ಯಾನ್ಗೆ ಅಂದರೆ ಲೈಕ್ ಪೊಲಿಟಿಕಲ್ ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ ಇದೆಲ್ಲನೂ ಇಟ್ಕೊಂಡು ಮಾಡ್ತಾ ಹೋಗಿದ್ದು ಕತೆ. ಅದಾದಮೇಲೆ ಒಂದು ಸಲ ಮೇಷ್ಟ್ರು ಕುತ್ಕೊಂಡು ಹೇಳಿದೆ, ಸರ್ ಹಿಂಗೊಂದು ಸ್ಖಲನ ಕತೆನ ಎಲಾಬ್ರೇಟ್ ಮಾಡಿ ಈ ಥರದೊಂದು ಕತೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಅವ್ರು ಕೇಳಿಬಿಟ್ಟು ತುಂಬ ಇಷ್ಟಪಟ್ಟು ಅವ್ರ ಮೊದಲನೇ ವರ್ಡೇ ಅವ್ರ ಬಾಯಿಂದ ಬಂದಿದ್ದು, ಶಿವಣ್ಣ ಅಲ್ಲದೆ ಈ ಕ್ಯಾರೆಕ್ಟರ್ನ ಇನ್ಯಾರೂ ಪೋರ್ಟ್ರೇ ಮಾಡೋಕ್ಕಾಗಲ್ಲ, ಒಂದ್ಸಲ ಶಿವಣ್ಣ ಅವ್ರನ್ನ ಅಪ್ರೋಚ್ ಮಾಡು, ಖಂಡಿತವಾಗ್ಲೂ ನೀನು ಏನು ಕನ್ಸು ಕಟ್ಟಿದೆಯೋ ಆ ಪಾತ್ರನ ನಿಭಾಯಿಸೋಕ್ಕೆ ಮತ್ತು ಅದಕ್ಕೆ ಜೀವ ತುಂಬ ಏಕೈಕ ವ್ಯಕ್ತಿ ಅಂದರೆ ಶಿವರಾಜ್ ಕುಮಾರ್ ಅವರು ಅಂತ. ಆ ಕಾರಣಕ್ಕೆ ಈ ಕತೆ ಇನ್ಸ್ಪೈರ್ ಆಗಿದ್ದು ಮೇಷ್ಟ್ರಿಂದ, ಶಿವಣ್ಣ ಅವ್ರನ್ನ ಮಾಡಬೇಕು ಅಂತ ಇನ್ಸ್ಪೈರ್ ಆಗಿದ್ದು ಕೂಡ ಒನ್ಸ್ ಅಗೇನ್ ಮೇಷ್ಟ್ರು ಅವ್ರಿಂದ. ಓಕೆ, ನಿಮಗೆ ಸ್ಟೋರಿ ರೆಡಿ ಆಯಿತು, ಮೇಷ್ಟ್ರ ಹತ್ರ ಅದನ್ನು ನೀವು ತೋರಿಸಿದ್ರಿ, ಅವ್ರು ಶಿವಣ್ಣನ ಸಜೆಸ್ಟ್ ಮಾಡಿದ್ರು. ಫಸ್ಟ್ ಟೈಮ್ ಈ ಸ್ಟೋರಿನ ಶಿವಣ್ಣಂಗೆ ಪಿಚ್ ಮಾಡಿದ್ದು ಯಾವಾಗ ನೀವು? ಅವ್ರ ರಿಯಾಕ್ಷನ್ ಹೇಗಿತ್ತು ಆ ಸಂದರ್ಭದಲ್ಲಿ? ನಾನು ಆ್ಯಕ್ಚುಲಿ ಶ್ರಾವಣಿ ಸುಬ್ರಹ್ಮಣ್ಯ ರಿಲೀಸ್ ಟೈಮ್ನಲ್ಲಿ ಅಣ್ಣನಿಗೆ ಕತೆ ಹೇಳಿದ್ದು. ಕತೆ ಹೇಳಿ ಒಂದು ಆಲ್ಮೋಸ್ಟ್ ಒಂದು 10 ನಿಮಿಷದಲ್ಲಿ ಹೇಳಿದೆ ಅಣ್ಣಂಗೆ, ಈ ಥರದೊಂದು ಲೈನ್ ಇದೆ ಅಣ್ಣ ಅಂತ. ಫಸ್ಟು ಅವ್ರಿಗೆ ಇಷ್ಟ ಆಯಿತು, ಬಟ್ ತುಂಬ ಗೊಂದಲಗಳಿತ್ತು. ಯಾಕಂದರೆ ಅದು ಜರ್ನಿನಲ್ಲಿ ನಡೆಯುವಂಥದ್ದು, ಮತ್ತು ಫ್ಲ್ಯಾಶ್ ಬ್ಯಾಕ್ಗಳು ತರುವಂಥದ್ದು, ಕನೆಕ್ಟಿವ್ ಪಾಯಿಂಟ್ಗಳೇನು ಅಂತೆಲ್ಲ. ಹತ್ತತ್ರ ಒಂದು 4-5 ತಿಂಗಳು ಅಣ್ಣನ ಜೊತೆ ಪ್ರತಿ ಸಲ ಬೆರ್ತು ಅವರೊಂದಷ್ಟು ಸಜೆಷನ್ಸ್ಗಳು ಕೊಡ್ತಾ ಹೋದ್ರು. ಹಿಂಗೆ ಮಾಡೋಣ, ಹಿಂಗೆ ಮಾಡಿದ್ರೆ ಹಿಂಗೆ ಆಗತ್ತೆ ಅಂತೆಲ್ಲ. ಒಟ್ಟಾರೆ ಅವ್ರ ಸಜೆಷನ್ನು ಮತ್ತು ನಮ್ಮ ಪ್ರೊಡ್ಯೂಸರ್ ಅವ್ರ ಉತ್ಸಾಹ, ಅಂದರೆ ಒಂದು ಸ್ಟಾರ್ ಹತ್ರ ಹೋದ ತಕ್ಷಣ ಆಟೋಮೆಟಿಕ್ಕಾಗಿ ಆಗ್ಬಿಡ್ಬೇಕು ಅನ್ನೋ ಥರ ಎಲ್ಲ ಇರುತ್ತೆ. ಬಟ್ ಅಷ್ಟು ಟೈಮ್ ಕೊಟ್ಟು ನಮಗೆ ಇದು ಮಾಡಿದ್ದಕ್ಕೆ ಇವತ್ತೊಂದು ಒಳ್ಳೆ ಪ್ರಾಡಕ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಜೊತೆಗೆ ಸಿನಿಮಾ ಕೆಲವೊಂದಷ್ಟು ಎಲಿಮೆಂಟ್ಸ್ಗಳು ಜನಕ್ಕೆ ತುಂಬ ಹತ್ತಿರ ಆಗ್ತಾಯಿದೆ, ತುಂಬ ಇಷ್ಟಪಡ್ತಾರೆ. ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸಲ್ಲಿರುವಂತಹ ಎಮೋಷ್ನಲ್ ಪಂಚ್ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ. ನಿಮ್ಮ ಪ್ರಕಾರ ಆಸ್ ಎ ಡೈರೆಕ್ಟರ್ ಜನರಿಗೆ ತುಂಬ ಹತ್ತಿರ ಆಗ್ತಿರುವಂಥ ಎಲಿಮೆಂಟ್ಸ್ ಯಾವುದು ಮೂವಿಲಿ? ಪ್ರಾಮಾಣಿಕವಾಗಿ ಹೇಳ್ಬೇಕಂತಂದರೆ ಇಡೀ ಸಿನಿಮಾನೇ ಆಡಿಯನ್ಸ್ಗೆ ಹತ್ರ ಆಗ್ತಾ ಇದೆ. ಯಾಕಂದರೆ ಇಂಟರ್ವಲ್ ಮುಗಿಸಿ ಬಂದಾಗ ಒಂದು ರಿಯಾಕ್ಷನ್ ಬರುತ್ತೆ ನನಗೆ, ಇಂಟರ್ವಲ್ ಹಿಂಗಿತ್ತು, ಚೆನ್ನಾಗಿತ್ತು, ಕಾಮಿಡಿ ಚೆನ್ನಾಗಿತ್ತು, ಆಮೇಲೆ ಹೀರೋಯಿನ್ ಪೋರ್ಷನ್ನು ಶಿವಣ್ಣ ಅವ್ರ ಜೊತೆ ಕನೆಕ್ಟ್ ಆಗಿರೋ ಪಾಯಿಂಟ್ಗಳು, ಆಮೇಲೆ ವಿಜಯ ರಾಘವೇಂದ್ರ ಅವರು ಚಿಕ್ಕ ಜಲಕ್ ಅಂತ ನಾವೇನು ಹೇಳ್ತೀವಿ, ಕಾಮಿಡಿ ಜಲಕ್ಗಳು ಅವೆಲ್ಲ ಇಷ್ಟ ಆಗ್ತಾ ಹೋಯಿತು. ಸೆಕೆಂಡ್ ಹಾಫು ಕಂಪ್ಲೀಟು ಆವರಿಸ್ಕೊತಾ ಹೋಗುತ್ತೆ ಒಬ್ಬ ಆಡಿಯನ್ನ. ಅವ್ನು ಏನು ಕುತ್ಕೊಂಡು ನೋಡ್ತಾನೋ ತಾನಾಗಿರೋದನ್ನ ಮರ್ತುಬಿಟ್ಟು ಅಲ್ಲಿ ಶ್ರೀಕಂಠ ಆಗ್ತಾ ಹೋಗ್ತಾನೆ. ಸೊ ಆ ಓವರ್ ಆಲ್ ಎಮೋಷನ್ ಪಾಯಿಂಟ್ ಇದರಲ್ಲಿ ತುಂಬ ವ್ಯಾಲ್ಯೂಡ್ ಪಾಯಿಂಟ್ಸ್ಗಳಿದೆ. ಕಣ್ಣು ಕೊಡೋದ್ರ ಬಗ್ಗೆ ಅಣ್ಣ ಮಾತಾಡ್ತಾರೆ, ಮೆಸೇಜಸ್ ಇದೆ, ಅಲ್ಲಿ ತುಂಬ ಜನ ಕನೆಕ್ಟ್ ಆಗ್ತಾರೆ ಅದನ್ನ. ಆಮೇಲೆ ಶಿವಣ್ಣ ಅವ್ರು ಇಡೀ ಜರ್ನಿನ ಒಂದು ದಿನದಲ್ಲಿ ತೋರಿಸ್ತಾರೆ. ಅದು ನನಗೆ ವೈಯಕ್ತಿಕವಾಗಿ ಇನೋವೇಟಿವ್ ಅಂತ ಅನ್ಸಿತ್ತು. ಸೊ ಹೇಳದ್ನ, ಇಲ್ಲ ನನ್ನ ಪ್ರೀತಿಸ್ಬೇಡ, ನನ್ನಿಂದ ಕಷ್ಟ ಆಗುತ್ತೆ ಅಂತ ಮಾತಲ್ಲಿ ಹೇಳದ್ನ ತೋರಿಸ್ಬಿಟ್ರೆ ಜೀವನನ ಹೇಗಿರುತ್ತೆ, ಅದು ನನಗೆ ತುಂಬಾ ಜನ ಫೀಡ್ಬ್ಯಾಕ್ ಕೊಡ್ತಿರುವಂತ ಪಾಯಿಂಟ್ಗಳು. ಅದಾದ್ಮೇಲೆ ಶ್ರೀಕಂಠ ತುಂಬಾ ಕಾಮನ್ ಆಗಿ ಬಿಹೇವ್ ಮಾಡ್ತಾರೆ. ಎಕ್ಸಾಂಪಲ್, ಅವಳು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿದಾಗ ಅದರಲ್ಲಿ ಏನೋ ನಾವು ಸಿನಿಮ್ಯಾಟಿಕ್ ಸ್ಟೈಲ್ಸ್ ಎಲ್ಲ ಇರಲ್ಲ. ಪ್ರೆಗ್ನೆಂಟ್ ಆಗ್ಬಿಟ್ಟು ಅದು ಇದು ಆ ಥರದ್ದು ಏನೂ ಇರಲ್ಲ. ಕಾಮನ್ ಆಗಿ ಹೇಳ್ತಾರೆ, ಹೌದು ಏನು ಪ್ರೆಗ್ನೆಂಟ್ ಆಗಿದೆ ಏನೀಗ ಅನ್ನೋ ಥರದ್ದು. ಸೊ ಈ ಥರದ ವ್ಯಾಲ್ಯೂಡ್ ಪಾಯಿಂಟ್ ಬಂದು ಯಾವುದೇ ಒಂದು ಸಂಬಂಧಗಳಾಗಲಿ, ನಾವು ಮದುವೆ ಆಗ್ತಿದ್ದೀವಿ, ಗಂಡ ಹೆಂಡತಿ ಅಂದ ತಕ್ಷಣ ಏಕ್ದಮ್ಮು ನಾವು ಯಾರು ಮರ ಸುತ್ತಲ್ಲ ಅಥವಾ ಹಾಡು ಹೇಳಲ್ಲ. ಒಂದು ಟೈಮ್ ಬರುತ್ತೆ ಅಲ್ಲಿವರೆಗೆ ನಾವು ಕನೆಕ್ಟ್ ಆಗೋಕ್ಕೆ, ಅವಳನ್ನ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ, ನನ್ನ ಅವಳ ಅರ್ಥ ಮಾಡ್ಕೊಳ್ಳೋಕ್ಕೆಲ್ಲ. ಆ ಕನೆಕ್ಟಿವ್ ಪಾಯಿಂಟ್ ಬರ್ತಾ ಕ್ಲೈಮ್ಯಾಕ್ಸ್ ಬರುತ್ತೆ. ಸೊ ಆ ಕ್ಲೈಮ್ಯಾಕ್ಸ್ ಏನು ಅನ್ನೋದು ಇಡ್ತಾ ಅದು. ಸೊ ಎಲ್ಲಿ ಕನೆಕ್ಟ್ ಆಗ್ತಾರೆ ಅಂತ ಅನಿಸಿದ್ದು ನನಗೆ ಗೊತ್ತಾಗಿದ್ದು ಅಂತಂದರೆ, ಮೊನ್ನೆ ಸಿನಿಮಾ ನೋಡಬೇಕಾದ್ರೆ ಒಬ್ಬ ಅಭಿಮಾನಿ ಕೊನೆಯಲ್ಲಿ ಶಿವಣ್ಣ ಅವರು ಹಿಡಿದಿಟ್ಕೊಂಡಿರ್ತಾರೆ ಅಷ್ಟು ಎಮೋಷನ್ನ. ಒಂದ್ಸಲ ಬ್ಲಾಸ್ಟ್ ಮಾಡಿದ ತಕ್ಷಣ ಅದೇನಾಯ್ತೋ ಗೊತ್ತಿಲ್ಲ, ಅವ್ನಿಗೆ ಅಭಿಮಾನಿಗೆ ಸೀದಾ ಹೋಗಿ ಸ್ಕ್ರೀನಲ್ಲಿ ಹತ್ರ ತಪ್ಕೊಂಡು ಜಾರ್ ಬಿದ್ದ ಕೆಳಗಡೆಗೆ. ಆ ಥರದೊಂದು ನಿನ್ನೆ ಒಂದು ಥಿಯೇಟ್ರಲ್ಲಿ ಅಷ್ಟು ಜನ ನಿಂತ್ಕೊಂಡು ಕ್ಲಾಪ್ಸ್ ಮಾಡಿದ್ದಾರೆ ಎಂಡು. ಸೊ ಅಷ್ಟು ಕನೆಕ್ಟಿವ್ ಬೇಕು ಎಮೋಷನ್ಗೆ ಅಂತ ಅಂದರೆ ಒನ್ಸ್ ಅಗೇನ್ ನೀವು ಇಲ್ಲಿಂದ ಕನೆಕ್ಟ್ ಆಗಿ ಬರಬೇಕು ಅಲ್ಲಿಗೆ. ಸೊ ಆ ಕನೆಕ್ಟಿವ್ ಪಾಯಿಂಟ್ 100% ಚೆನ್ನಾಗಿದೆ. ಈಚ್ ಆ್ಯಂಡ್ ಎವ್ರಿ ಸೀನು, ಈಚ್ ಆ್ಯಂಡ್ ಎವ್ರಿ ಪಾತ್ರನ ಆಡಿಯನ್ಸ್ ಇಷ್ಟಪಡ್ತಿದ್ದಾರೆ. ಶಿವಣ್ಣ ತುಂಬ ಅದ್ಭುತವಾಗಿ ಸ್ಟೋರಿನ ಡೆಲಿವರ್ ಮಾಡಿದ್ದಾರೆ. ಶಿವಣ್ಣ, ನಿಮಗೆ ಅವರು ಹೇಳ್ತಾ ಇದ್ರು, ಕತೆ ಕ್ರಿಯೇಟ್ ಆದ ತಕ್ಷಣ ಮೈಂಡಿಗೆ ಬಂದಿದ್ದೆ ನಿಮ್ಮ ಹೆಸರು ಅಂತ ಡಿಸೈಡ್ ಆಗಿತ್ತು ಅವ್ರ ಮೈಂಡಲ್ಲಿ ಅಂತ. ನಿಮಗೆ ಪಿಚ್ ಮಾಡಿದಾಗ ನಿಮ್ಮ ಮೈಂಡಿಗೆ ಏನೆಲ್ಲ ಬಂತು? ಯಾಕಂದರೆ ನಿಮ್ಮ ಕರಿಯರ್ನಲ್ಲೇ ತುಂಬ ಡಿಫ್ರೆಂಟ್, ನೀವು ಸಾಕಷ್ಟು ಡಿಫ್ರೆಂಟ್ ಮೂವೀಸ್ನ ಮಾಡಿದ್ದೀರಾ, ಆದರೆ ಇದು ಎಲ್ಲದಕ್ಕಿಂತ ಡಿಫ್ರೆಂಟ್.
ಹಾಗಾಗಿ ಏನು ಅನಿಸ್ತು ನಿಮಗೆ ಆ ಕ್ಷಣ? ಆ್ಯಕ್ಚುಲಿ ಕೇಳಿದಾಗ ನಮಗೆ ಅದೇ ನಾನು ಹೇಳ್ದಲ್ಲ, ಸ್ವಲ್ಪ ಗೊಂದಲಗಳೇನಂದರೆ ಇಡೀ ಕತೆ ಫ್ಲ್ಯಾಶ್ ಬ್ಯಾಕ್ಲಿ ಹೇಳ್ತಾ ಬರ್ತೀವಿ, ಎಲ್ಲೂ ನಮಗೆ ಸ್ಟ್ರೈಟ್ ನರೇಷನ್ ಇಲ್ಲ. ಎವ್ರಿ ಟೈಮ್ ಓಪನಿಂಗ್ ಹೇಳಿದ ಸೀನ್ಲ ಎಂಡಿಂಗ್ ತಿರ್ಗಾ ಹೇಳ್ತೀವಿ, ಓಪನಿಂಗ್ ತೋರಿಸಿದ ಸೀನ ಎಂಡಿಂಗ್ ಹೇಳ್ತೀವಿ. ಆ್ಯಂಡ್ ಇಡೀ ಕತೆ ಬಿಟ್ಟಾಗಿ ಬರುತ್ತೆ. 4 ಎಪಿಸೋಡ್ಸ್. ಶ್ರೀಕಂಠ ಹೆಂಗಿದ್ದ, ಅವನ ಲವ್ ಲೈಫ್ ಏನು, ಲವ್ ಆದಮೇಲೆ ಬದಲಾಗ್ತಾನ ಇಲ್ಲ, ಅವ್ನ ರೇಂಜ್ ಅವ್ನ ಸ್ಟೈಲೇ ಇದೇ ಸ್ಟೈಲ, ಅದಾದಮೇಲೆ ಟುವರ್ಡ್ಸ್ ಅ ಕ್ಲೈಮ್ಯಾಕ್ಸ್. ಅಂದರೆ ಒಂದು ಸ್ವಲ್ಪ ಒಂದು ಮೆಚ್ಯೂರಿಟಿ ಲೆವೆಲ್ ಬಂದಮೇಲೆ ಶ್ರೀಕಂಠ ಏನಾಗ್ಬೋದು, ಆಫ್ಟರ್ ಅರ್ಥಕಂಡ್ಮೇಲೆ ಏನಾಗ್ಬೋದು, ಹೆಂಗೆ ಹೋಗುತ್ತೆ ಅಂತ ಜೀವನ ಅಂತ ಇತ್ತು. ಸೊ ಈ 4 ಎಪಿಸೋಡ್ಸ್ ಮಧ್ಯೆ ಲೈವ್ಗೆ ಬರೋ ಪೋರ್ಷನ್ಸ್ ಎಲ್ಲ ಒಂದು ಇನ್ಸಿಡೆಂಟ್ ಆಗ್ತಾ ಹೋಗ್ತೀವಿ. ಸೊ ಎಲ್ಲೋ ಕನೆಕ್ಟಿವಿಟಿ ಏನಾಗುತ್ತೆ ಅಂದರೆ ಇಡೀ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕ್ಲೈಮ್ಯಾಕ್ಸ್ಲಿ ಏನು ಒಂದು ಜರ್ನಿ ಮಾಡ್ತಾನೆ, ಆ ಜರ್ನಿಲಿ ಏನು ಒಂದು ಮನೋಭಾವ ಹೊತ್ಕೊಂಡು ಒಂದು ಟ್ರಾವೆಲ್ ಜೊತೆ ವಿಜಯ ರಾಘವೇಂದ್ರ ಜೊತೆಲಿ ಟ್ರಾವೆಲ್ ಮಾಡ್ತಾನೆ. ಅವನು ಯಾತಿಗೆ ಹೋಗ್ತಾನೆ, ಇವನು ಶ್ರೀಕಂಠ ಯಾಕೆ ಹೋಗ್ತಾನೆ, ಹೋಗಿ ಅಲ್ಲಿ ಓಪನ್ ಆದಾಗ ಎವ್ರಿಬಡಿ ಮೈ ಗಾಡ್ ದಿಸ್ ಇಸ್ ವಾಟ್, ದೇ ಶುಡ್ ಕನೆಕ್ಟ್ ದ ಸೀನ್. ಅಲ್ಲಿ ಯಾಕೆ ಹಂಗೆ ಮಾಡ್ದ, ನೆಕ್ಸ್ಟ್ ಇಂಟರ್ವಲ್ ಬ್ಲಾಕ್ಲಿ ಡಾಬಾಲ್ ಯಾಕೆ ಹೆಂಗ್ಸು ಕೊಟ್ಟ ದುಡ್ಡು, ಯಾಕೆ ಕೈ ಒದರ್ತಾ ಇತ್ತು. ಸೊ ಎವ್ರಿವೇರ್ ದೇರ್ ಇಸ್ ಅ ಸ್ಮಾಲ್ ಕನೆಕ್ಷನ್. ಆ್ಯಂಡ್ ಇದು ಸ್ವಾಮೀಜಿದು ಯಾರನ್ನೂ ತೆಗಳಕ್ಕಲ್ಲ ಮಾಡಿರೋದು. ಆ್ಯಕ್ಚುಲಾಗಿ ಜನರಲಿ ನಮ್ಮ ಪೀಪಲ್ ಏನು ಮಾಡ್ತೀವಿ, ಇವನ್ ಐ ಬಿಲೀವ್ ದ್ಯಾಟ್, ಇವನ್ ಐ ಡೂ ಬಿಲೀವ್ ಎವ್ರಿಬಡಿ, ನಾನೇ ಹಿಂಗೆ ಹೋದ್ರೆ ಒಳ್ಳೇದ, ಎಸ್ ವಿಲ್ ಗೋ, ಅದು ನಂಬಿಕೆ. ಬಟ್ ಇಲ್ಲಿ ಯಾಕೆ ಕೇಳಿದೀವಿ ಅಂದರೆ ಪ್ರಾಕ್ಟಿಕಲ್ಲಾಗಿ ಈ ಒಂದು ಯೋಚನೆ ಬಂದಾಗ ಈ ಏಜ್ ಗ್ರೂಪ್ನವರು ಇದ್ರಲ್ಲಿ ನಂಬ್ತಾರೆ ಈಸಿಯಾಗಿ, ಹಿಂಗೆ ಆಗ್ಬೋದು ಅಂತ ನಂಬಿಡ್ತಾರೆ ಸ್ವಾಮೀಜಿಗಳನ್ನ. ಸೊ ಅದಕ್ಕೋಸ್ಕರ ಯಾರೂ ನಂಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಒಂದು ಜನರಲ್ ಸ್ಮಾಲ್ ಮೆಸೇಜ್ ದಟ್ ಎಷ್ಟು ಮಟ್ಟಿಗೆ ನಂಬಿದ್ರೆ ಜೀವನ ಚೆನ್ನಾಗಿರುತ್ತೆ. ನಮ್ಮ ಜೀವನದಲ್ಲಿ ನಾವು ನಮ್ಮ ಫ್ಯಾಮಿಲಿ ಜೊತೆಲಿ ಹಿಂಗಿರಬೇಕು, ಗಿವ್ ಆ್ಯಂಡ್ ಟೇಕ್ ಇರಬೇಕು. ಸೊ ನಾವು ಇಲ್ಲದೆ ಹೋದರೆ ಏನು ಅನಾಹುತ ಆಗುತ್ತೆ. ಆ್ಯಂಡ್ ಪೊಲಿಟಿಕಲ್ ಹೆಂಗಿದೆ ಇವಾಗಿನ ಪೊಲಿಟಿಕಲ್ ನೋಡ್ತಾ ಇದ್ದೀರಾ. ಸೊ ಹೌ ಮಚ್ ದೇ ಯೂಸ್ ಅಂಡ್ ಥ್ರೂ. ಪಾಲಿಟಿಕ್ಸ್ ವಿಚಾರಕ್ಕೆ ಬಂದರೂ ಕೂಡ ಅಷ್ಟೇ, ಅಲ್ಲಿ ಹೊಸ ಪಾಲಿಟಿಷಿಯನ್ ಎಂಟ್ರ್ ಆಗ್ತಾನೆ, ಸಮಾಜ ಸುಧಾರಕ ಅಂತೇಳಿ. ಅದರಲ್ಲೂ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ. ಅದೇನೆ. ಆ್ಯಂಡ್ ಈವನ್ ಮೀಡಿಯಾ ವೈಸ್ ಆಲ್ಸೋ ಸಿ ವಾಟ್ ಹ್ಯಾಪನ್, ರಿಯಾಲಿಟಿ ಈಸ್ ದೇರ್, ಬಟ್ ಸಮ್ ಪೀಪಲ್ ಮೈಟ್ ಗೆಟ್ ಆಂಗ್ರಿ. ವಿ ಆರ್ ನಾಟ್ ಸೇಯಿಂಗ್ ಎವ್ರಿಬಡಿ ಆ ಥರನೂ ಇದ್ದಾರೆ. ಆ ಥರ ಇದ್ರೇ ದೇಶ, ಇಲ್ಲಾಂದರೆ ದೇಶ ಆಗಲ್ಲ. ಒಬ್ಬ ಹೀರೋ ಆಗಬೇಕಂದ್ರೆ ಒಬ್ಬ ವಿಲನ್ ಇರಲೇಬೇಕು, ಒಬ್ಬ ಪೊಲೀಸ್ ಅಂದಮೇಲೆ ಕೈದಿಗಳಿರಲೇಬೇಕು. ಸೊ ಸಮ್ವೇರ್ ವಿ ಶುಡ್ ಗೋ ಆನ್ ಕನೆಕ್ಟ್ ದ ಪೋರ್ಷನ್ಸ್ ಲೈಕ್ ದ್ಯಾಟ್. ಸೊ ಇದು ಬಂದಾಗ ಥ್ರೂ ಔಟ್ ನನಗೆ ಅದು ಭಾಳ ಇಂಪ್ಯಾಕ್ಟ್ ಆಯಿತು ಸಿನಿಮಾ. ಸೊ ಲೆಟ್ ಅಸ್ ಡೂ ಇಟ್. ಓಕೆ ಶಿವಣ್ಣ, ಮಾತಾಡ್ತೀನಿ. ಈಗ ನಮ್ಮ ಚರ್ಚೆ ಮುಂದುವರ್ಸೋಕ್ಕಿಂತ ಮುಂಚೆ ಈ ಸಿನಿಮಾದಲ್ಲಿರುವಂಥ ಎನರ್ಜೆಟಿಕ್ ಆಗಿರುವಂತಹ ಪವರ್ಫುಲ್ ಆಗಿರುವಂಥ ಟೈಟಲ್ ಸಾಂಗ್ನ ನಾವೀಗ ನೋಡ್ಕೊಂಬರೋಣ. ಶ್ರೀಕಂಠ
ಹಿಗ್ಗೋದಿಲ್ಲ, ಈ ಜೀವ ಚೆಕ್ಕೋದಿಲ್ಲ, ಜೋಕೆ ಆಪತ್ತು ಆಪತ್ತು ಯಾತಕ್ಕೂ ಮರುಗೋದಿಲ್ಲ, ಪ್ರೀತಿಗೂ ಕರಗೋದಿಲ್ಲ, ಬಂದೇ ತಾಕತ್ತು ತಾಕತ್ತು ಬರಗಾಲಕ್ಕೂ ಬಿರುಗಾಳಿಗೂ ಇದು ತಡೆಯೋ ಮರ, ಬಿರು ಬಿಸಿಲಿಗೂ ಭೂಕಂಪಕ್ಕೂ ಇವ ಒಂದೇ ತರ, ನುಡಿಯೋದು ಒಂದೇ ಮಾತು, ಹಿಡಿಯೋದು ಒಂದೇ ದಾರಿ, ಹೊಡೆಯೋದು ಒಂದೇ ಯಾರಿಗೋ. ಈ ಶಿವನು ಬೆಂಕಿಯು ಇರದ ಉರಿಯು ಇವನು, ಬೆಂಕಿಯು ಇರದ ಉರಿಯು ಇವನು, ಬೆಂಕಿಯು ಇರದ ಉರಿಯು ಇವನು, ಬೆಂಕಿಯು ಇರದ ಉರಿಯು ಇವನು. ಟೈಟಲ್ ಸಾಂಗ್ ನೋಡ್ತಾ ಇದ್ರಿ, ಅದ್ಭುತವಾದ ಎನರ್ಜಿಯನ್ನ ಶಿವಣ್ಣ ಕ್ಯಾರಿ ಮಾಡಿದ್ದಾರೆ. ಈ ಸಾಂಗ್ ಅಲ್ಲಿ ಮಾತ್ರ ಅಲ್ಲ, ಇಡೀ ಮೂವಿಲಿ ಅದ್ಭುತವಾದಂತಹ ಎನರ್ಜಿಯನ್ನ ಶಿವಣ್ಣ ಕ್ಯಾರಿ ಮಾಡಿದ್ದಾರೆ. ವಂಡರ್ಫುಲ್ ಡ್ಯಾನ್ಸ್ ಸ್ಟೆಪ್ಸ್ಗಳನ್ನು ಅವರು ಡಿಸ್ಪ್ಲೇ ಮಾಡಿದ್ದಾರೆ. ಆ ಬಗ್ಗೆ ಮಾತಾಡೋಣ. ಜೊತೆಗೆ ಈ ಇಡೀ ಹೊಸ ರೀತಿಯ ಕ್ಯಾರೆಕ್ಟರ್ಗೆ ಅವರು ಒಗ್ಗಿಕೊಂಡ ಪ್ರಾಸೆಸ್ ಹೇಗಿತ್ತು ಆ ಬಗ್ಗೆ ಕೂಡ ಶಿವಣ್ಣ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗಿಂತ ಮುಂಚೆ ನಾವು ಟೈಟಲ್ ಸಾಂಗ್ ನೋಡ್ತಾ ಇದ್ವಿ. ಟೈಟಲ್ ಸಾಂಗ್ ನೋಡಿದಾಗ ಪ್ರಶ್ನೆ ಬಂದೇ ಬರುತ್ತೆ. ಶಿವಣ್ಣ ಅವರ ಯಾವುದೇ ಮೂವಿಯ ಯಾವ್ಯಾವ ಸಾಂಗ್ ನೋಡಿದ್ರು ಕೂಡ ಆ ಪ್ರಶ್ನೆ ಬಂದೇ ಬರುತ್ತೆ, ಎನರ್ಜಿ ಎಲ್ಲಿಂದ ತಗೊಂಡ್ಬರ್ತಾರೆ ಅವರು ಅಂತ. ಅವ್ರನ್ನೇ ಕೇಳೋಣ. ಶಿವಣ್ಣ, ಎಲ್ಲಿಂದ ತರ್ತೀರಿ ಆ ಎನರ್ಜಿನ ನೀವು? ಇದು ಇದೆ ಬಹುಶಃ ಎಲ್ಲ ಟೈಮ್ಲಿ ಆನ್ಸರ್ ಮಾಡಿ ನಮಗೆ ಇದಾಯಿತು. ಐ ಥಿಂಕ್ ಸ್ಫೂರ್ತಿ ತುಂಬೋದು ಏನಂದರೆ ನಾವು ನಮ್ಮ ಜೊತೆಲಿರೋರು ಸರೌಂಡಿಂಗ್ಸ್ ಇದೆಯಲ್ಲ, ಅದು ಪಾಸಿಟಿವ್ ಆಗಿದ್ದಾಗ ಆಲ್ವೇಸ್ ಎನರ್ಜಿ ವಿಲ್ ಕಮ್. ಅಂದರೆ ಒಬ್ಬ ಸ್ವತಃ ನಾವೇ ಎನರ್ಜಿನ ಕ್ರಿಯೇಟ್ ಮಾಡ್ಕೊಂಡು ವಿ ಕಾಂಟ್ ಪುಟ್ ಅನ್ಲೆಸ್ ದೇರ್ ಸಂಬಡಿ ಎಲ್ಸ್, ಒಂದು ಕಂಪ್ಯಾನಿಯನ್ಶಿಪ್ ಇರ್ಬೋದು. ಯಾಕಂದರೆ ನನಗೆ ಆ್ಯಕ್ಟಿಂಗ್ ಬರಬೇಕಾದ್ರೆ ನಮ್ಮ ಫ್ಯಾಮಿಲಿ ಸ್ಫೂರ್ತಿ ಇರಬೇಕು, ನಮ್ಮ ಫ್ಯಾಮಿಲಿ, ಸೊ ಅಲ್ಲಿಂದ ಎನರ್ಜಿ ಬರುತ್ತೆ. ಆ್ಯಂಡ್ ಫ್ರೆಂಡ್ಸ್ ಎನರ್ಜಿ ಬರುತ್ತೆ, ದೆನ್ ಅಗೇನ್ ಯೂನಿಟಿಂದ ಎನರ್ಜಿ ಬರುತ್ತೆ. ಆ್ಯಂಡ್ ದ ಕೋಸ್ಟಾರ್ಸ್ ವಿತ್ ಅಸ್, ಸೊ ಎವ್ರಿಬಡಿ ಶುಡ್ ಸಪೋರ್ಟ್ ದೆಮ್ಸೆಲ್ಫ್. ಆವಾಗಲೇ ಕರೆಕ್ಟಾಗಿ ಅದು ಆನ್ಸರ್ ಸಿಗೋದು. ಇವಾಗ ಮುರಳಿ ಮಾಸ್ಟರ್ ಮಾಡಿದ್ದಾರೆ. ಸೊ ಈ ಸಾಂಗ್ ಕೇಳ್ತೇನೆಂದರೆ ಒಬ್ಬ ಕಾಮನ್ ಮ್ಯಾನು ಯೂಶ್ವಲ್, ನಾನು ಹೇಳಿದ್ದೆ ಮುರಳಿ ಮಾಸ್ಟರ್ಗೆ, ಮಂಜು ಅವ್ರಿಗೆ ಹೇಳಿದೆ, ಇಲ್ಲ ಮಂಜು ಅವರೇ ಮಾಮೂಲಿ ಸಿನಿಮಾ ಥರ ಏನು ಬರೀ ಡಾನ್ಸ್ ಆಡ್ಕೊಳ್ಳೋದಿಲ್ಲ, ದೇ ಶುಡ್ ಬಿ ಆ್ಯನ್ ಆ್ಯಟಿಟ್ಯೂಡ್ ಆ್ಯಂಡ್ ಆ ಕ್ಯಾರೆಕ್ಟರ್ ಏನು ಮಾಡುತ್ತೆ ಅನ್ನೋದನ್ನ ಕಣ್ಣಿನ ಮೂಲಕ, ಆಮೇಲೆ ಅವನೊಂದು ಸ್ಟೈಲು, ಅವನದೇ ಆದ ಒಂದು ಆ್ಯಟಿಟ್ಯೂಡು, ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಮೂಮೆಂಟ್ಸ್ ಎಲ್ಲೆಲ್ಲಿ ಬೇಕೋ ಅಲ್ಲಿ ಯೂಸ್. ನೀವು ನೋಡಿದ್ರೆ ಇಡೀ ಇದರಲ್ಲಿ ಒಂದು 4-5 ಮೂಮೆಂಟ್ ಬರುತ್ತೆ ವೇರ್ ಇಟ್ ಗೆಟ್ಸ್ ಅಟ್ರಾಕ್ಟೆಡ್. ಸಡನ್ನಾಗಿ ಬಂದು ಹಿಂಗೆ ಮಾಡಿದಾಗ ಓ ಎಸ್ ಅನಿಸ್ಬೇಕು. ಸುಮ್ಮನೆ ಮಾಡ್ತಾನೆ ಲೆಥಾರ್ಜಿಗೆ ಮಾಡ್ದು ಎಷ್ಟು ವರ್ಷ ಅಂತ ಮಾಡ್ತಾನೇ ಇರಬೇಕು ಜನಗಳಿಗೆ ಹಂಗೆ ಅನ್ಸಕ್ಕೆ ನಾವು ಅವಕಾಶ ಕೊಡಬಾರ್ದು. ಹೇಳ್ತಾರೆ ಜನ ಮಾಡಿ ಅಂತ, ಬಟ್ ತುಂಬ ಓವರ್ ಡೋಸು ಆಗಬಾರ್ದು, ತುಂಬ ಕಮ್ಮಿಯಾಗೂ ಮಾಡೋಕ್ಕೆ ಹೋಗ್ಬಾರ್ದು. ಒಂದು ಸೀನ್ ಅಂತೂ ಅಕ್ಕಪಕ್ಕ ಇರೋ ಎಲ್ಲ ಕ್ಯಾರೆಕ್ಟರ್ಸ್ ಸ್ಟನ್ ಆಗಿ ನಿಂತಿರ್ತಾರೆ ಡ್ಯಾನ್ಸರ್ಸ್. ನಿಮ್ದೊಂದು 30 ಸೆಕೆಂಡ್ ಕಂಟಿನ್ಯೂಸ್ ಮೂವ್ ಒಂದಿದೆ ಡ್ಯಾನ್ಸಲ್ಲಿ, ತುಂಬಾ ದಟ್ ಇಸ್ ರಿಯಲಿ ವೆರಿ ಗುಡ್. ಅಂದರೆ ಅದಕ್ಕೆ ಕೊರಿಯೋಗ್ರಾಫರ್ ಅವರು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಾರೆ. ನೋಡಿದೆ ಬ್ಯಾಕ್ಗ್ರೌಂಡ್ ನೋಡಿ, ಅದು ಬರ್ತಿರ್ಬೇಕಾದ್ರೆ ಮಾಸ್ಕ್ ಹಾಕಿರೋದು, ಆಮೇಲೆ ಇಬ್ಬರೇ ಹುಡುಗಿರಿಟ್ಟಿದ್ದಾರೆ, ಜಾಸ್ತಿ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆಮೇಲೆ ನಾವು ಎಲ್ಲೆಲ್ಲಿ ಸೀನ್ ಮಾಡಿದ್ದೀವೋ ಅಲ್ಲೆಲ್ಲ ನಾವು ವಿ ಹ್ಯಾವ್ ಶಾರ್ಟ್, ಯಾಕಂದರೆ ಕನೆಕ್ಟಿವಿಟಿ ಇರಬೇಕು ಅಂತ. ಎಲ್ಲೋ ಒಂದು ಕಡೆ ಏನು ಮಾಡಿ ಸಾಂಗ್ ಅಂದ ತಕ್ಷಣ ಬೇರೆ ಲೊಕೇಶನ್ ಹುಡುಕ್ಬಿಡ್ತೀನಿ. ಒಂದು ರಫ್ ಆ್ಯಂಡ್ ಟಫು, ಅಯನ್ ರಾಡ್ಗಳ ಇದರಲ್ಲಿ ಎಲ್ಲ ಗ್ರೌಂಡ್ ಇದೆ, ಎಲ್ಲೆಲ್ಲಿ ಸೀನ್ಸ್ಗಳು ನಡೀತೋ ಎಲ್ಲ ಜಾಗದಲ್ಲಿ ನಾವು ಇದು ಮಾಡಿದ್ವಿ. ಜೊತೆಗೆ ಗಣೇಶ ಇಟ್ಟಾಗ ಅಲ್ಲೊಂದು 30 ಸೆಕೆಂಡ್ 40 ಸೆಕೆಂಡ್ ಒಂದು ಹಾಡು ಬರಲ್ಲ, ಒಂದು ಮ್ಯೂಸಿಕ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ. ಅದರಲ್ಲಂತೂ ಪಕ್ಕ ಕಾಮನ್ ಮ್ಯಾನ್ ಆಗಿ ಶಿವಣ್ಣ ಕಾಣಿಸ್ತಾರೆ. ಪಕ್ಕ ಅದು ನಾವು ನೋಡಿದ್ದೀವಿ ನೋಡಿ ಕಾಮನ್ ಮ್ಯಾನ್ ಆಗಿ. ಆಮೇಲೆ ನಾವು ಅನುಭವಿಸಿದ್ದೀವಿ ಆ ಥರ ಫ್ರೆಂಡ್ಸ್ ಜೊತೆಲ್ಲ ಹೋಗಿ. ಸೊ ದಟ್ ಬಿಕೇಮ್ ಈಸಿ ಫಾರ್ ಮಿ. ಮಂಜು ಸುರಾಜ್ ಅವರೇ, ಈ ಕಂಪೋಸಿಷನ್ ಅಂದರೆ ಕಾಮನ್ ಮ್ಯಾನ್ ಆಗಿ ಶಿವಣ್ಣನ ನರೇಟ್ ಮಾಡುವಂಥ ಆ ಜರ್ನಿ ಹೇಗಿತ್ತು? ಆ್ಯಕ್ಚುಲಿ ನನಗೆ ತುಂಬ ಜನ ಈ ಸಿನಿಮಾ ನೋಡಿದ್ಮೇಲೆ ಅನ್ನೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಒಬ್ಬರು ಸ್ಟಾರ್ನ ಇಟ್ಕೊಂಡು ಕಂಪ್ಲೀಟ್ ಕಾಮನ್ ಮ್ಯಾನಾಗಿ ಮಾಡೋದು ಅಂತ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆಲ್ಲೂ ಕಷ್ಟ ಆಗಲಿಲ್ಲ. ಯಾಕಂದರೆ ಬಿಕಾಸ್ ಶಿವಣ್ಣ ಅವ್ರ ಕೋಆಪ್ರೇಷನ್ನು, ಕೆಲವು ಸೀಕ್ವೆನ್ಸಸ್ ನಿಜವಾಗ್ಲೂ ಶಿವಣ್ಣ ಆಗಿದ್ದಕ್ಕೆ ಮಾತ್ರ
ಮಾಡ್ದಂಗಿತ್ತು ಅದು. ಆಮೇಲೆ ಅಣ್ಣ ಹೇಳ್ದಂಗೆ ಈಗ ಅಷ್ಟು ಸಾಂಗು ನಾವು ಶೂಟ್ ಮಾಡಿರೋದು ಜಾಗಗಳು ಕೇಳಿದ್ರೆ ಯಾರೂ ನಂಬಲ್ಲ. ಅದು ಮಾಡಿರೋದು ಯಶವಂತಪುರ ಲಾರಿ ಸ್ಟ್ಯಾಂಡು, RMC ಮಾರ್ಕೆಟು, HMT ಸ್ಲಮ್ಮು, ಈ ಥರದ್ದು ಲೊಕೇಶನಲ್ಲ ನನ್ನ. ಸೊ ಒಂದು ಇಮ್ಯಾಜಿನ್ ಮಾಡ್ಕೊಳ್ರಿ ಎಷ್ಟು ಜನ ಇರ್ತಾರಲ್ಲಿ ಒಂದು ಮಾರ್ಕೆಟ್ ಅಂತ ಅಂದರೆ ಅಥವಾ ಲಾರಿ ಸ್ಟ್ಯಾಂಡ್ ಅಂದರೆ ಕ್ರೌಡ್ ಇರುತ್ತೆ. ಅಂಥದ್ರಲ್ಲಿ ಒಬ್ರು ಸ್ಟಾರ್ನ ಇಟ್ಕೊಂಡು ನಾವು ಪರ್ಫಾರ್ಮ್ ಮಾಡಿಸ್ಬೇಕು ಅಂತ ಅಂದರೆ ಒನ್ಸ್ ಅಗೇನ್ ಆಲ್ ಕ್ರೆಡಿಟ್ ಗೋಸ್ ಟು ಶಿವಣ್ಣ ಓನ್ಲಿ. ಬಿಕಾಸ್ ಆ ಥರ ಇದು ಮಾಡ್ತಾಯಿದ್ರು. ಇವಾಗ ನಾವು ಏನು ಮಾಡ್ತಿದ್ವಿ, ಕೆಲವು ಸೀನ್ ನೀವು ನೋಡಿದಿರ, ಸೈಕಲಲ್ಲಿ ಆ ಹುಡುಗಿನ ಕರ್ಕೊಂಬರೋದು. ಅದು ಯೂಶಲಿ ಏನು ಮಾಡೋರು, ಅಣ್ಣ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ನಾವು ಕ್ಯಾಮ್ರಾ ಎಲ್ಲೋ ಇಡ್ತಾ ಇದ್ವಿ, ಅವ್ರು ಅಲ್ಲಿಂದ ಅವ್ರು ಕೂರ್ಸ್ಕೊಂಡು ಸೈಕಲಲ್ಲಿ ಬರೋರು ಸೀದಾ ಬಂದು ಆ ಥರದ್ದೆಲ್ಲನೂ ಅವ್ರು ಮಾತ್ರ, ಬಿಕಾಸ್ ಆ ಕಾಮನ್ ಮ್ಯಾನ್ ಆಗಿ ಮೋಸ್ಟ್ಲಿ ಮುಳುಗೋದ್ರು ಅನ್ಸತ್ತೆ ಅದ್ರೊಳಗಡೆಗೆ, ಆ ಕಾರಣಕ್ಕೆ ಮಾಡಿದ್ರು. ಆಮೇಲೆ ಇನ್ನೊಂದು ಸೀಕ್ವೆನ್ಸ್ ಆ್ಯಕ್ಚುಲಿ ತುಂಬ ಜನಕ್ಕೆ ಗೊತ್ತಿಲ್ಲ, ವಿಜಯನಗರದಲ್ಲಿ ಶನಿಮಾತ್ಮನ ದೇವಸ್ಥಾನದ ಪಕ್ಕ ಶೂಟ್ ಮಾಡಿದ್ದು. ನೀವೇನು ಫೋಟೋ ತೋರಿಸ್ತಾ ಇದ್ದೀರಾ, ಅವರು ಕಾಲ್ ಹಿಂಗೆ ಹಾಕೊಂಡು ಕೂತಿರೋದು, ಅದು ನಾವು ಎಲ್ಲೂ ಅದು ಆ್ಯಕ್ಚುಲಿ ಭಿಕ್ಷುಕರು ಮಲಗುವಂಥ ಜಾಗ ಅದು. ಆ ಜಾಗನ ನಾವು ಎಲ್ಲೂ ಕ್ಲೀನ್ ಮಾಡಿಸ್ಲಿಲ್ಲ. ಏನು ಅದು ಹೆಂಗಿರುತ್ತೋ ಕ್ಯಾಮ್ರಾ ಕಣ್ಣಿಗೆ ಹಂಗೆ ಕಾಣಿಸ್ಲಿ, ನಾವೇನಾದರೂ ಮಾಡೋಕ್ಕೋದ್ರೆ ಆರ್ಟಿಫಿಷಿಯಲ್ ಅನ್ಸುತ್ತೆ ಅಂತ. ಬೇರೆ ಇನ್ಯಾರೇ ಆಗಿದ್ರು ಬಂದಿದ್ ಮಾಡ್ತಿರಲಿಲ್ಲ. ಆಮೇಲೆ ಅಣ್ಣ ಬಂದು ಅಲ್ಲಿ ಒಂದು ಗೋಣಿ ತಾಟ್ನ ಒದ್ರುಬಿಟ್ಟು ಮಲ್ಕೋತಾರೆ. ಅದು ನಾವು ಸೆಟ್ಟಲ್ಲಿ ಹಾಕಿದ್ದು, ಹಂಗೆ ಬಂದ್ಬಿಡುತ್ತೆ. ಹೌದು, ಅದು ಗೋಣಿ ತಾಟು ನಾವು ಹಾಕಿದ್ದಲ್ಲ ಆ್ಯಕ್ಚುಲಿ, ಅದು ಆನ್ ಸ್ಪಾಟ್ ಇದ್ದಿದ್ದೊಂದು ಗೋಣಿ ತಾಟ್ನ ಅವರು ಹಾಕೊಂಡು ಮಲ್ಕೊಂಡ್ರು ಅದನ್ನ. ಸೊ ಎಷ್ಟು ಜನಕ್ಕೆ ಅಂದರೆ ಒಬ್ಬರು ಸ್ಟಾರು ಕಂಪ್ಲೀಟು ಎಲ್ಲಾನು ಮರೆತು ಬಂದು ಮಾಡೋ ಥರದ್ದಿದೆಯಲ್ಲ, ಅವ್ರಾಗಿದ್ದಕ್ಕೆ ಅಥವಾ ಅವ್ರ ಕೋಆಪ್ರೇಷನ್ಗೆ ನಾವು ಒಬ್ಬ ಕಾಮನ್ ಮ್ಯಾನ್ ಹಂಗೆ ಪ್ರೊಜೆಕ್ಟ್ ಮಾಡ್ಕೋತಾ ಹೋದ್ವಿ. ಓಕೆ, ಮಾತಾಡ್ತೀನಿ ಮಂಜು. ಇನ್ನು ಈ ಮೂವಿಯಲ್ಲಿ ಅದ್ಭುತವಾಗಿರುವಂಥ ಸ್ಟಂಟ್ಗಳನ್ನು ಕೂಡ ಮಾಡಿದ್ದಾರೆ, ತುಂಬ ರಿಸ್ಕಿ ಅನಿಸುವಂಥ ಸ್ಟಂಟ್ಗಳನ್ನು ಕೂಡ ಮಾಡಿದ್ದಾರೆ. ಅದನ್ನು ನೋಡ್ಕೊಂಬರೋಣ, ನಂತರ ಅದನ್ನು ಹೇಗೆ ಮಾಡಿದ್ರು ಶಿವಣ್ಣ ಅಂತ ಕೇಳೋಣ. ಟ್ರೈನ್ ಪಾಸಾಗಿ ಹೋಗುತ್ತೆ, ಸಡನ್ನಾಗಿ ಶಿವಣ್ಣ ಹಂಗೆ ಎದ್ದು ಕೂತ್ಕೊಂಡ್ಬಿಡ್ತಾರೆ. ಹೇಗಾಯ್ತು, ಹೆಂಗೆ ಮಾಡಿದ್ರು ಇದನ್ನು? ಐ ಥಿಂಕ್ ಮೊಮೆಂಟಮ್ ಏನು ಸ್ಪೀಡು, ಅದು ಹೆಂಗೆ ಇದು ಮಾಡಬೇಕು ಅನ್ನೋದನ್ನೆಲ್ಲ ನಾವು ಒಂದು ಗ್ರಾಫ್ ಥರ ಹಾಕತ್ತೀವಿ. ಬಿಕಾಸ್ ಎನಿವೇ ಇಟ್ಸ್ ರಿಸ್ಕಿ ದಿಸ್ ಒನ್, ಯಾರೂ ಅದು ಆ್ಯಪ್ ಮಾಡಲ್ಲ ಆ ಥರ ಮಾಡಬೇಕಂತ. ಬಟ್ ಏನಂದರೆ ಎಷ್ಟು ಮಟ್ಟಿಗೆ ಮಾಡಬೇಕನ್ನೋದು ಡಿಸೈನಿಂಗ್ ಇದೆಯಲ್ಲ, ಡಿಸೈನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ ಪ್ರೋಗ್ರಾಮಿಂಗು, ಡಿಸೈನಿಂಗು, ಅದನ್ನ ಕರೆಕ್ಟಾಗಿ ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಸೆಟಪ್ ಮಾಡಿದಾಗ ಅದು 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 ಮಾಡ್ಬೋದು. ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಅಂದರೆ ಏನು ಕಾನ್ಫಿಡೆನ್ಸ್ ಬೇಕು, ಸ್ವಲ್ಪ ಧೈರ್ಯ ಬೇಕಷ್ಟೇ. ತುಂಬ ಪ್ಲಾನಿಂಗ್ ಕೂಡ ಬೇಕು. ಪ್ಲಾನಿಂಗ್ ಇಟ್ಸ್ ಪ್ಲಾನಿಂಗ್. ಇದು ಟ್ರೈನ್ ಟೆಕ್ನಿಕಾಲಿಟಿ ತುಂಬ ಇದೆ ಇವಾಗ, ತುಂಬ ಟೆಕ್ನಿಕಾಲಿಟಿ ಇದೆ. ಟೆಕ್ನಿಕಾಲಿಟಿನ ಈಸಿಯಾಗಿ ತರ್ಬೋದು, ಅದನ್ನು ಫಾರ್ಮುಲಾ ಇದ್ದ ಹಾಗೆ ಅದನ್ನು ಉಪಯೋಗಿಸ್ಬೇಕಷ್ಟೇ. ಓಕೆ, ಇವಾಗ ನಾವು ಹೆಂಗೆ ಒಂದು ಅಲ್ಜಿಬ್ರಾ ಅಂತ ಬಂದಾಗ A² + B² A² + 2AB + ಆ ಫಾರ್ಮುಲಾ ಕರೆಕ್ಟಾಗಿ ಯೂಸ್ ಮಾಡಿದಾಗ ಸಕ್ಸಸ್ಫುಲ್ ಆಗಿ ಬರುತ್ತೆ. ಯೆಸ್, ದಟ್ಸ್ ಆಲ್. ದ ಓನ್ಲಿ ಥಿಂಗ್ ಇಸ್ ಯು ಶುಡ್ ನೀಡ್ ಲಿಟಲ್ ಬ್ರೈನ್. ಜೊತೆಗೆ ತುಂಬ ರಿಸ್ಕ್ ತೊಗೊಂಡಿದ್ದೀರಾ. ಬಸ್ ಸ್ಟಂಟ್ ಸೀನ್ ಕೂಡ ಅಷ್ಟೇ, ಅಲ್ಲೂ ಕೂಡ ತುಂಬ ರಿಯಲಿಸ್ಟಿಕ್ ಆಗಿ ಬಂದಿದೆ ಅದು. ಜೊತೆಗೆ ನೀವು ಸಡನ್ ಆಗಿ ಕಟ್ಔಟ್ ಹತ್ತಿ ಮೇಲೆ ಹತ್ತುವಂಥದ್ದು ಸೀನ್ ಕೂಡ, ಐ ಥಿಂಕ್ ನೀವೇನೋ ಸಪೋರ್ಟ್ ಇಲ್ಲದೆ ಕಟ್ಔಟ್ ಹತ್ತಿದ್ದೀರ ಅಂತ. ಅದೇನಂದರೆ ನಮಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಅಂದರೆ ಯೂಶಲಾಗಿ ನಾವು ನೋಡಿದ್ದೀವಿ, ಅಂದರೆ ನಮ್ಮ ಕಟ್ಔಟ್ಸ್ ಎಲ್ಲ ಹಾಕ್ತಾರೆ, ಅಪ್ಪಾಜಿ ಕಟ್ಔಟ್ಸ್ ಎಲ್ಲ ಹಾಕ್ತಾರೆ, ಹಾಲಿನ ಅಭಿಷೇಕ ಮಾಡ್ತಾರೆ. ಅದು ಒಬ್ಬ ಅಭಿಮಾನಿ ಮಾಡೋದು. ಸೊ ಯಾಕೆ ನಾವು ಅಭಿಮಾನಿಯಾಗಿ ಆ್ಯಕ್ಟ್ ಮಾಡಬಾರ್ದು ಅನ್ಸತಿ, ನೋಡೋಣ. ಫಸ್ಟ್ ಟೈಮ್ ಶಿವಣ್ಣ ಕಟ್ಔಟ್ ಹತ್ತಿ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಅದು ಆಟೋಮೆಟಿಕಾಗಿ ಇವರು ಸುಮ್ಮನೆ ಇದ್ರು, ನಾವು ಹತ್ಬಿಟ್ಟೆ ಅಷ್ಟೇ. ಐ ಥಿಂಕ್ ಧೈರ್ಯ, ಆಮೇಲೆ ಐ ಥಿಂಕ್ ಸಪೋರ್ಟ್ ಇತ್ತು. ಅವ್ರು ಎಲ್ರಿಗೂ ಬೇಡ ಅಂದರು. ಆಮೇಲೆ ಹೇಳಿದೆ, ನೀವು ಸುಮ್ಮನೆ ಇದ್ಬಿಡಿ, ಸುಮ್ಮನೆ ಕ್ಯಾಮ್ರಾ ರೋಲ್ ಮಾಡಿ ಮಾಡೋಣ. ಆಮೇಲೆ 2-3 ಕ್ಯಾಮ್ರಾ ಮಾಡಿ ರೋಲ್ ಮಾಡಿ ಹತ್ತಿದ್ದು. ಸೊ ಅದೇ ರೀತಿ ಬಸ್ ಬಂದಾಗ ನಮ್ಮದೆಲ್ಲ ಸಪೋರ್ಟ್ ಇತ್ತು. ಅನಿಲ್ ಇದ್ದರು, ಪಾಪ ಅನಿಲ್ ಇವತ್ತು ನಾವು ನೆನೆಸ್ಕೋಬೇಕು, ಪಾಪ ಅನಿಲ್ ಈಸ್ ನಾಟ್ ವಿತ್ ಅಸ್, ಬಟ್ ಸ್ಟಿಲ್ ವಿ ಆಲ್ ಒಂದು ಟೀಮಾಗಿ ವರ್ಕ್ ಮಾಡಿ ಅದನ್ನು ಪ್ಲ್ಯಾನ್ ಮಾಡಿ ನೀಟಾಗಿ ಕ್ಯಾಮ್ರಾ ಇದಿರ್ಬೋದು. ಹೇಳಿದೆ, ಯಾರು ಕಿರ್ಚಬೇಡಿ ಫಸ್ಟು, ಯಾಕಂದರೆ ಟ್ರಾಫಿಕ್ ಇದ್ರೂ ತೆಗೆದಿದ್ದೀವಿ, ಖಾಲಿ ರೋಡ್ಲು ತೆಗೆದಿದ್ವಿ, ಎವ್ರಿವೇರ್ ವಿ ಹ್ಯಾವ್ ಮ್ಯಾಚ್ಡ್. ಸೊ ಆ ಮ್ಯಾಚಿಂಗೇ ಈ ಜಾಗಕ್ಕೆ ಬಂದಾಗ ಏನು ಇಂಟೆನ್ಸಿಟಿ ಬೇಕು, ಮೆಂಟಲ್ ಪೀಸ್ ಬೇಕು. 4 ಫೈಟರ್ಸ್ ಇದ್ದೀವಿ, ನಾನು ಅನಿಲ್ ಇಬ್ಬರು ಇದ್ದೀವಿ. ಸೊ ನಾವು ಬೀಳಬಾರ್ದು, ಬಿದ್ದರೆ ಇಬ್ರಿಗೂ ಇಂಜುರೀಸ್ ಆಗುತ್ತೆ. ಹೌದು, ಅದು ಬ್ರಿಡ್ಜ್ ಮೇಲೆ ಇದೆ, ಹೆಬ್ಬಾಳ್ ಬ್ರಿಡ್ಜ್. ಪೊಲೀಸ್ನವರು ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಟ್ರಾಫಿಕ್ ನಾವು ಬ್ಲಾಕ್ ಮಾಡಬೇಡಿ ಅಂತ ಹೇಳಿದ್ರು. ಪಾಪ ಓಡ್ತಾ ಇರಲಿ, ಯಾಕಂದ್ರೆ ವಿ ಶುಡ್ ನಾಟ್ ಡಿಸ್ಟರ್ಬ್ ದ ಟ್ರಾಫಿಕ್. ಬಟ್ ಥ್ಯಾಂಕ್ ಗಾಡ್ ಟ್ರಾಫಿಕ್ ಎಲ್ಲರಿಗೂ ಕೈ ಮುಗಿದ ತುಂಬ ಥ್ಯಾಂಕ್ಸ್. ಯಾಕಂದರೆ ಅವರು ಕೋಆಪ್ರೇಟ್ ಮಾಡಿ, ಇಲ್ಲ ಪರವಾಗಿಲ್ಲ ಸಹ ಮಾಡಿ ಅಂದ್ಬಿಟ್ಟು ಒಂದು ಇದು ಬಂದರು. ಅವರು ಯಾರು ಕ್ಯಾಮ್ರಾ ನೋಡಿದ್ರೆ ನೀಟಾಗಿ ಬಂದು ವಿ ವರ್ ಏಬಲ್ ಟು. ದ ಓನ್ಲಿ ಥಿಂಗ್ ಇಸ್ ಯು ಶುಡ್ ನೀಡ್ ಸಪೋರ್ಟ್.
ಫ್ರಮ್ ಎವ್ರಿಬಡಿ. ಅದು ಈವನ್ ಫೈಟ್ ಮಾಸ್ಟರ್ಗೆ ಹೇಳಿದ್ರು ಡ್ಯಾನಿ ನೀವು ಯಾರು ನೀವು ಈ ಜೋರಾಗಿ ಆ್ಯಕ್ಷನ್ ಗಿಷನ್ ಮಾಡಿ ನೀವು ಕ್ಯಾಮ್ರಾ ರನ್ ಮಾಡಿ ಸ್ವಲ್ಪ ಏನು ವೇಸ್ಟ್ ಆಗೋದು ಏನಿಲ್ಲ DI ಕ್ಯಾಮ್ರಾ ಇದ್ರಲ್ಲಿ ಏನು ವೇಸ್ಟ್ ಆಗೋಲ್ಲ, ಸ್ವಲ್ಪ ಮೆಂಟಲಿ ವಿ ಶುಡ್ ಬಿ ರೆಡಿ ಟು ಫೈಟ್. ಮಾಡಬೇಡ ಇರಲಿಲ್ಲ. ವಿ ಟುಕ್ ಟೈಮ್. ಅಲ್ಲಿ ನಾವು ಹಾಫ್ ಆನ್ ಅವರ್ ಪರ್ಮಿಷನ್ 1.5 hour ಮಾಡೋದು ಅಲ್ವಾ. ಸೊ ಆ ರೀತಿ ಓನ್ಲಿ ಥಿಂಗ್ ಇಸ್ ವಿ ನೀಡ್ ಕಾನ್ಫಿಡೆನ್ಸ್ ಆ್ಯಂಡ್ ದಿಸ್ ಒನ್. ಏನು ರಿಸ್ಕ್ ಆಗಲ್ಲ. ಸ್ಪೀಡ್ ವಿಲ್ ಬಿ ಅಬೌಟ್ 40 ಸ್ಪೀಡ್. ತುಂಬ ಸ್ಲೋ ಆಗಿ ಮಾಡೋದು ಚೆನ್ನಾಗಿರಲ್ಲ. ಒಂದು ಲೆವೆಲ್ ಸ್ಪೀಡ್ ಇರಲೇಬೇಕು. ನೋಡಿ ನಿಮಗೆ ಗೊತ್ತಾಗುತ್ತೆ ಬಸ್ ಹೋಗ್ಬೇಕಾದ್ರೆ ನೆಕ್ಸ್ಟ್ ಸೀನ್ ಬರ್ತದೆ ನೋಡಿ, ಆ ಸೀನ್ ಹೋಗ್ಬೇಕಾದ್ರೆ ಹೋಯ್ತಿರ್ಬೇಕಾದ್ರೆ ಆ ಸ್ಪೀಡ್ಲೇ ಮಾಡಬೇಕು. ಅವರೇನೆ ಅದು ವ್ಯಾಲ್ಯೂ ಇರೋದು. ಇಲ್ಲಾಂದ್ರೆ ಅದು ನ್ಯಾಚುರಾಲಿಟಿ ಇರೋದಿಲ್ಲ. ಮಂಜು ಅವರೇ, ಶಿವಣ್ಣನ ಹತ್ರ ರೈಲ್ವೆ ಟ್ರ್ಯಾಕ್ದು ಸೀನ್ ಮಾಡಿಸ್ಬೇಕಾದ್ರೆ, ಬಸ್ಸಿಗೆ ಜಂಪ್ ಮಾಡೋಂಥ ಸ್ಟಂಟ್ ಮಾಡಿಸ್ಬೇಕಾದ್ರೆ, ಕಟೌಟ್ ಹತ್ಸ್ಬೇಕಾದ್ರೆ ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇತ್ತು ಅಂತ ಸಂದರ್ಭದಲ್ಲಿ? ನನ್ನ ಮೈಂಡಲ್ಲಿ ಏನು ಓಡ್ತಿತ್ತು ಅಂದರೆ ಅಭಿಮಾನಿಗಳು ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ ಓಡ್ತಿತ್ತು ಅಷ್ಟೇ. ಯಾಕಂದರೆ ಶಿವಣ್ಣ ಫಸ್ಟ್ ಟೈಮ್ ಬೇರೆಯವ್ರ ಕಟೌಟಿಗೆ ಮೇಲೆ ಹತ್ತಿ ಹಾಲು ಹಾಕಿರುವಂಥದ್ದು. ಆ್ಯಕ್ಚುಲಿ ಕಟೌಟ್ರಿಗೆ ಹತ್ತಕ್ಕೆ ಒಂದು ಅಣ್ಣನೇ ಸ್ಫೂರ್ತಿ. ಯಾಕಂದರೆ ನಾವು ಫಸ್ಟು ಅದನ್ನ ಒಂದಷ್ಟು ಪ್ಲ್ಯಾನ್ ಮಾಡಿದ್ವಿ ಈ ಥರ ಮಾಡೋಣ ಅಂತ. ಅಣ್ಣ ಹೇಳಿದ್ರು ಇಲ್ಲ, ಅವರು ಒಂದು ಮಾತು ಹೇಳಿದ್ರು ಅವತ್ತು, ಅಂದರೆ ಇಷ್ಟು ದಿನ ನಮ್ಮ ಅಭಿಮಾನಿಗಳು ನಮ್ಮ ಕಟೌಟ್ರಿಗೆ ಹತ್ತಿ ಹಾಲು ಹಾಕಿದ್ದಾರೆ, ಯಾಕೆ ಟ್ರೈ ಮಾಡಬಾರ್ದು ಒಂದು ಅಂತ. ಆಮೇಲೆ ಅವರು ಒಂದು ತುಂಬ ಒಳ್ಳೆ ಮಾತು ಹೇಳಿದ್ರು, ಅಕಸ್ಮಾತ್ ನನ್ನ ಕಾಲು ಜಾರು ಬಿದ್ರೂ ಎಷ್ಟು ಜನ ಇಟ್ಟಿದ್ದಾರೆ ನಾನು ಇಟ್ಕೊಳ್ಳೋಕ್ಕೆ ಅಂತ. ಅಷ್ಟು ಒಳ್ಳೆ ಮಾತು. ಆಮೇಲೆ ಅವ್ರ ಸ್ಫೂರ್ತಿ, ಆಮೇಲೆ ಅವರು ಎನರ್ಜಿ ಇವತ್ತು ಇಡೀ ಕರ್ನಾಟಕ ಗೊತ್ತು, ಇಡೀ ದೇಶಕ್ಕೆ ಗೊತ್ತು. ಸೊ ಆ ಎನರ್ಜಿ ಮುಂದೆ ಅಷ್ಟು ಎನರ್ಜಿ ಅವ್ರು ನಾವು ತೋರಿಸ್ಬೇಕಾದ್ರೆ ನಾವು ತಣ್ಣಗಾಗ್ಬಿಟ್ರೆ ಹೇಗಿರುತ್ತೆ. ಸೊ ಒಂದಷ್ಟು ಸೀನ್ಸ್ಗಳು ಮಾಡಲೇಬೇಕಾಗಿತ್ತು. ಅಂದರೆ ಈಗ ಟ್ರೈನ್ ಎಪಿಸೋಡು ಅದೇನಂದರೆ ಎಸ್ಥೆಟಿಕ್ ವೈಸು ಶ್ರೀಕಂಠ ಸಾವುಗೂ ಎದುರಲ್ಲ ಅವ್ನು ಒಪ್ಕೊಳ್ಳೋ ಕೆಲಸನ ಅನ್ನೋದನ್ನ ವಿಜುವಲ್ ಟ್ರೀಟಲ್ಲಿ ತೋರಿಸ್ಬೇಕಾಗಿತ್ತು. ಆ ಕಾರಣಕ್ಕೆ ಅದನ್ನ ಪ್ಲ್ಯಾನ್ ಮಾಡಿದ್ವಿ. ಬಸ್ ಫೈಟು ಒನ್ಸ್ ಅಗೇನು ಅದರಲ್ಲಿ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಅಂದರೆ ಅವಳಿಗೆ ಕನೆಕ್ಟ್ ಮಾಡಬೇಕಿತ್ತು ಹೀರೋಯಿನ್ಗೆ. ಸೊ ಇನ್ನು ಯಾವುದಕ್ಕೂ ಕೇರ್ ಮಾಡಲ್ಲ ಅನ್ನೋ ಥರದ್ದು ಆ ಥರದಕ್ಕೆ ಇದು ಮಾಡ್ತಾ ಹೋದ್ವಿ. ಕಟೌಟ್ರು ಕಾಮನ್ ಮ್ಯಾನ್ ಅಂತ ಹೇಳಿದ್ದೀವಿ, ಒಬ್ಬ ಕಾಮನ್ ಮ್ಯಾನ್ ಮಾಡುವಂಥ ಅದೊಂದು ರೆಗ್ಯುಲರ್ ಇದು ಫಿನಾಮಿನಾ. ಸೊ ಆ ಕಾರಣಕ್ಕೆ ಅವ್ರು ಹತ್ತಿ ಹಾಲು ಹಾಕಿದ್ರು. ಓಕೆ ಮಂಜು ಅವರೇ ಮಾತಾಡ್ತೀನಿ, ಶಿವಣ್ಣ ಮಾತಾಡ್ತೀನಿ. ಒಂದು ಬ್ರೇಕ್ನ ನಂತರ ಈ ಡಿಫ್ರೆಂಟ್ ಆಗಿರುವಂತಹ ಕ್ಯಾರೆಕ್ಟರ್ಗೆ, ಅಂದರೆ ಶಿವಣ್ಣ ಈ ಸಿನಿಮಾದಲ್ಲಿ ಪದೇ ಕಾಸ್ಟ್ಯೂಮ್ಸ್ನ ಚೇಂಜ್ ಮಾಡಿಲ್ಲ, ಕಾಸ್ಟ್ಯೂಮ್ಸ್ ಕೂಡ ರಿಪೀಟ್ ಆಗುತ್ತೆ ಕಾಮನ್ ಮ್ಯಾನ್ ರೀತಿಯೇ. ಜೊತೆಗೆ ಆ ಸ್ಲಿಪ್ಪರ್ ಹಾಕೊಂಡು, ಹವಾಯಿ ಸ್ಲಿಪ್ಪರ್ ಹಾಕೊಂಡು ಅವರು ಸ್ಟಂಟ್ಗಳನ್ನು ಕೂಡ ಮಾಡಿದ್ದಾರೆ. ಅವರು ಆ ಟ್ರಾನ್ಸ್ಫಾರ್ಮ್ ಆಗಿದ್ದು, ಆ ಕ್ಯಾರೆಕ್ಟರ್ ಒಳಗಡೆ ಹೇಗೆ ಟ್ರಾನ್ಸ್ಫಾರ್ಮ್ ಆದರು, ಆ ಪ್ರಾಸೆಸ್ ಎಲ್ಲ ಹೇಗಿತ್ತು ಅವ್ರ ಹತ್ರ ಕೇಳೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ವಿ ಈ ಸಿನಿಮಾದಲ್ಲಿ ಶಿವಣ್ಣ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಕ್ಯಾರೆಕ್ಟರ್ ಒಳಗೆ ಅಂತ ಹೇಳಿ. ಆ ಬಗ್ಗೆ ಅವ್ರ ಹತ್ರ ಮಾತಾಡೋಣ. ಶಿವಣ್ಣ, ಮೂವಿಲಿ ನೀವು ಹಾಕಿರೋ ಬಟ್ಟೆ, ಆ ಚೆಕ್ಸ್ ಇರುವಂಥ ಪಂಚೆ ಆಗಿರ್ಬೋದು, ಹವಾಯಿ ಸ್ಲಿಪ್ಪರ್ ಆಗಿರ್ಬೋದು, ರಿಪೀಟೆಡ್ಲಿ ಕಾಣುತ್ತೆ. ಒಬ್ಬ ಕಾಮನ್ ಮ್ಯಾನ್ ಅಂತ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಇದನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಅನಿಸೋದೇ ಇಲ್ಲ. ಆ ಕ್ಯಾರೆಕ್ಟರ್ ಒಳಗೆ ನೀವು ಒಕ್ಕೊಂಡಿದ್ದು ಪ್ರಾಸೆಸ್ ಹೇಗಿತ್ತು? ಅಷ್ಟು ಈಸಿ ಅಲ್ಲ ಒಂದು ಕ್ಯಾರೆಕ್ಟರ್ ಒಳಗಡೆ ಡೈರೆಕ್ಟಾಗಿ ಆ ಮಟ್ಟಿಗಿನ ಇನ್ವಾಲ್ವ್ಮೆಂಟ್. ಐ ಥಿಂಕ್ ಕಾಮನ್ ಮ್ಯಾನ್ ನಾವು ಬಹುಶಃ ನಮ್ಮ ಅಪ್ಪಾಜಿ ನನ್ನ ತಂದೆ ತಾಯಿಗಳನ್ನ ಬೆಳೆಸಿದ ರೀತಿ ಆ ಥರ ಐತೆ. ಯಾಕಂದರೆ ನಮ್ಮ ಭಾಳ ಸಿಂಪಲ್ಲಾಗಿ ನಾವು ಜಾಯಿಂಟ್ ಫ್ಯಾಮಿಲಿದ್ದು, ಎಲ್ಲ ಕಸಿನ್ಸ್ ಎಲ್ಲ ಜೊತೆಲಿ ಬೆಳೆದವ್ರಲ್ಲ. ಆ್ಯಂಡ್ ಬಹುಶಃ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತಿದ್ದೆವು. ಸೊ ವಿ ಯೂಸ್ ಟು ಸಿ ಲಾಟ್ ಆಫ್ ಕ್ಯಾರೆಕ್ಟರ್ಸ್. ಅಂದರೆ ಅವಾಗಿಂದ ಅವರು ನಮ್ಮ ಡಿಸಿಪ್ಲಿನ್ನು, ಆಮೇಲೆ ಎಲ್ಲ ನೋಡೋದೇ ಒಂದೇ ಅನುಭವ. ಯಾವಾಗುತ್ತೆ ಅಂದರೆ ನಾವು ಕಣ್ಣಾರೆ ನೋಡಿದಾಗ ಅನುಭವ ಆಗುತ್ತೆ. ನಾವು ಲಾಟ್ ಆಫ್ ಕ್ಯಾರೆಕ್ಟರ್ಸ್ ನೋಡಿದ್ದೀವಿ, ಲಾಟ್ ಆಫ್ ಫ್ರೆಂಡ್ಸ್ ನೋಡಿದ್ವಿ. ಎಲ್ಲೋ ಒಂದು ಸತಿ ನಾವು ಇವು ಸ್ಟಾರ್ ಮಕ್ಕಳು ಅಂತ ಬೆಳೆದಿಲ್ಲ. ಫ್ರೆಂಡ್ಶಿಪ್ ಬೆಳಿಬೇಕಾದ್ರೆ, ಫ್ರೆಂಡ್ಸ್ ಬೆಳಿಬೇಕಾದ್ರೆ ಇವಾಗ ನಮ್ಮ ಜೊತೆ ಯಾಕೆ ಇನ್ನೂ ಫ್ರೆಂಡ್ಸ್ ಸಂಪರ್ಕದಲ್ಲಿದ್ದಾರೆ ಅಂದರೆ ವಿ ಯೂಸ್ ಟು ಭೇದ ಭಾವ ಮಾಡ್ತಾರೆ. ನೀವು ನಾನು ಸ್ಟಾರ್ಸನ್ ಅಂತ ಬರಬೇಡಿ, ನಿಮ್ಮ ಸ್ನೇಹಿತನಾಗಿ ನಾನು ಅಕ್ಸೆಪ್ಟ್ ಮಾಡಿ. ದಟ್ ವಾಟ್ ಹ್ಯಾಪನ್ ಇನ್ ಮೈ ಲೈಫ್. ಆ್ಯಂಡ್ ವಿ ನ್ಯೂ ಅಬೌಟ್ ಅ ಕಾಮನ್ ದಿಸ್ ಒನ್. ಆಮೇಲೆ ಎಲ್ಲರ ಎಮೋಷನ್ ಜೊತೆಲಿ ನಮ್ಮನ್ನು ಬೇರೆ ಮಕ್ಕಳ ಥರ ನಾವು ರಾಜ್ಕುಮಾರ್ ಮಕ್ಕಳನ್ನ ಸ್ಪೆಷಲ್ ಟ್ರೀಟ್ ಮಾಡೋಕ್ಕೆ ಹೋಗಲಿಲ್ಲ ತಂದೆ ತಾಯಿಗಳು. ಎಲ್ಲರ ಮಕ್ಕಳ ಥರನೇ ನಮ್ಮನ್ನು ಟ್ರೀಟ್ ಮಾಡಿದ್ರು. ಸೊ ಐ ವಾಸ್ ಏಬಲ್ ಟು ಗೋ ಇನ್ ಟು ದ ಕ್ಯಾರೆಕ್ಟರ್ ವೆರಿ ಈಸಿಲಿ. ಆ್ಯಂಡ್ ನಾನು ಯೂಶ್ವಲಾಗಿ ನಾನು ಇದರಲ್ಲಿ ಇರ್ಬೇಕಾದ್ರೂ, ಶೂಟಿಂಗ್ ಇರ್ಬೇಕಾದ್ರೂ ಎಲ್ಲರ ಜೊತೆಲೂ ಮೂವ್ ಮಾಡ್ತೀನಿ. ಡ್ರೈವರ್ಸಿಂದ ಹಿಡಿದು ಕಾಸ್ಟ್ಯೂಮರ್ಸ್ನ ಎಲ್ಲರೂ ಗಲಾಟೆ ಮಾಡ್ತೀನಿ, ಎಲ್ಲರೂ ಆಡ್ಕೆ ಮಾಡ್ತೀನಿ. ಆ್ಯಂಡ್ ನನಗೆ ಕ್ಯಾರೆಕ್ಟರ್ ಅಂತ ಬಂದಾಗ ಇದ್ರಲ್ಲೇನು ಇವಾಗ ನೋಡಿ, ನಾವು ರಿಯಲ್ ಲೈಫ್ಲಿ ನಮ್ಗೆ ಈ ಥರ ಭಾಗ್ಯ ಎಲ್ಲಿ ಸಿಗ್ತು. ಅವ್ರು ಹೇಳಿದ್ರು ಎಷ್ಟು ಶಿವಣ್ಣ ಥರ ಬೇರೆ ಮಾಡ್ತಿಲ್ಲ ಅಂತ. ಬಹುಶಃ ಇನ್ನೊಬ್ರು ಸಿಕ್ಕಿದ್ರೆ ಮಾಡ್ತಿದ್ರೆ ನನಗೆ ಗೊತ್ತಿಲ್ಲ ನನಗೆ. ಬಟ್ ನನಗೆ ಆ ರೀತಿ ಜಾಗದಲ್ಲಿ ನೀವು ಇಮ್ಯಾಜಿನ್ ನೋಡ್ಕೊಂಡು ಒಬ್ಬ ಅಲ್ಲಿ ಒಬ್ಬ ಯಾರೋ ಮಲಗಿದ್ರು ಹೆಂಗೆ ಮಲಗಿರ್ಬೋದು ಅವನು. ನಿಜ, ಅಲ್ಲೇ ಸುಖ ಇರುತ್ತೆ, ಯಾರಿಗೂ ಗೊತ್ತು.
ಉರುಳು ಸೇವೆ ಮಾಡ್ತೀವಿ. ಯಾಕಂದ್ರೆ ನಾವು ಯಾವಾಗ ಉರುಳು ಸೇವೆದು ಒಂದು ಸೀನ್ ಬರುತ್ತೆ, ಇದು ಬರುತ್ತೆ. ಯಾವ ಇದಕ್ಕೆ ಹೋದ್ರೆ ನಾವು ಉರುಳು ಸೇವೆ ಮಾಡ್ತೀವಿ. ನಾವು ಶಬರಿಮಲೆಗೆ ಹೋದರೆ ಉರುಳು ಸೇವೆ ಮಾಡ್ತೀವಿ. ಯಾಕಂದರೆ ಆಟೋಮೆಟಿಕ್ಕಾಗಿ ಏನಂದ್ರೆ ಅಪ್ಪಾಜಿ ಏನು ಹೇಳೋರು ಅಂದರೆ, ನಾವು ಉರುಳು ಸೇವೆ ಮಾಡಿದಾಗ ಯಾರ್ದೋ ಪಾದದ ಧೂಳು ಒಂದು ವಿಶೇಷತೆ ಇರುತ್ತಂತೆ. ಅದು ಬಿದ್ದಾಗ ಒಳ್ಳೇದಾಗುತ್ತೆ ಅನ್ನೋ ಒಂದು ಇದು ಅಷ್ಟೇ. ಇಲ್ಲೂ ಅಷ್ಟೇ ಪ್ಲ್ಯಾಟ್ಫಾರ್ಮ್ ಎಷ್ಟು ಜನ ಓಡಾಡಿರ್ತಾರೆ, ಎಷ್ಟು ಜನ ಪಾಪ ಪೂರ್ ಪೀಪಲ್, ಅವ್ರದ್ದು ಒಂದು ಭಾಗ್ಯ ನಮ್ಗೆ ಬರಲಿ ಬಿಡಿ, ಬಂದರೆ ತಪ್ಪೇನಿದೆ ಅನ್ನೋದು ಭಾವನೆ. ಯಾಕಂದರೆ ಇದೆಲ್ಲ ನಮಗೆ ಡಿಸಿಪ್ಲಿನ್ ಇಸ್ ಮೇನ್ ಥಿಂಗ್. ನಾವು ಹೆಂಗೆ ನಾವು ನಮ್ಮ ತಂದೆ ತಾಯಿಗಳು ಬೆಳೆಸಿ ನಾವು ನಮ್ಮ ಮಕ್ಕಳು ನಾವು ಆ ಥರ ಬೆಳೆಸ್ತಾ ಹೋಗ್ತೀವಿ. ಸೊ ಹಿಸ್ಟ್ರಿ ರಿಪೀಟ್ಸ್ ಲೈಕ್ ದಟ್. ಸೊ ಆ ಥರ ಒಂದು ಇದಕ್ಕೆ ಅದಕ್ಕೋಸ್ಕರ ನನಗೆ ಈಸಿ ಆಯಿತು ಕಾಮನ್ ಮ್ಯಾನ್ ಆಗಿ ಮಾಡೋದು. ಬಹುಶಃ ಬೇಕಾದ್ರೆ ನನ್ನ ಫ್ರೆಂಡ್ ಸರ್ಕಲ್ ಅಷ್ಟೇ ಎಲ್ಲ ವರ್ಗದ ಜನನೂ ಇದ್ದರು. ಸೊ ಐ ಯೂಸ್ ಟು ಬಿ ವೆರಿ ಸಿಂಪಲ್. ಆಗ್ತೀವಿ ಬಟ್ಟೆ ಒಳ್ಳೊಳ್ಳೆ ಬಟ್ಟೆ ಆಗ್ತೀವಿ ಇಲ್ಲ ಅಂತಲ್ಲ, ಬಟ್ ಆದ್ರೂ ಸಿಂಪಲಾಗಿ ಇರಬೇಕು ಅಂತ ಹೇಳ್ಕೊಟ್ಟಿದ್ದ ತಂದೆ ತಾಯಿ. 100% ನಾವು ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ಸೊ ನಮಗೆ ಮಂಜು ಬಂದ್ಬಿಟ್ಟು ಈ ಕ್ಯಾರೆಕ್ಟರ್ ಕೊಟ್ಟಿದ್ದು ರಿಯಲಿ ಐ ಫೀಲ್ ವೆರಿ ಹ್ಯಾಪಿ. ಸೊ ದೀಸ್ ಆರ್ ದ ಸ್ಮಾಲ್ ಪಾಯಿಂಟ್ಸ್. ಯಾಕೆ ನಾವು ಇಡೀ ನಮ್ಮ ಲೈಫಲ್ಲಿ 54 ಇಯರ್ಸ್ ಆಯಿತು. 54 ಇಯರ್ಸ್ಲಿ ನಾವು ಹ್ಯಾವ್ ಸೀನ್ ಎವ್ರಿಥಿಂಗ್. ನನ್ನ ಫ್ಯಾಮಿಲಿ ಲೈಫು, ಆಮೇಲೆ ನನ್ನ ರಿಲೇಷನ್ಸ್ ಫ್ಯಾಮಿಲಿ ಲೈಫು, ನನ್ನ ಬ್ರದರ್ಸ್ ಸಿಸ್ಟರ್ಸ್ ಅವ್ರದ್ದು ಫ್ಯಾಮಿಲಿ ಲೈಫು, ಸಿಸ್ಟರ್ಗೆ ಫಸ್ಟ್ ಮದುವೆ ಆಗಿದ್ದು ನನ್ನ ತಂಗಿಗೆ ಮುಂಚೆ. ಸೊ ಅವ್ರನ್ನ ಎಲ್ಲ ನೋಡ್ಕೊಂಬಂದಿದ್ದು, ಮದುವೆ ಆಗಿದ್ದು, ಅವ್ರು ಆದಮೇಲೆ ಅಮ್ಮು ಅವ್ರ ಮಗಳು ಹುಟ್ಟಿದ್ದು. ಸೊ ಎವ್ರಿಥಿಂಗ್ ವಿ ಹ್ಯಾವ್ ಸೀನ್. ಸೊ ವಿ ಆರ್ ಗೆಟಿಂಗ್ ಕನೆಕ್ಟೆಡ್. ಆಮೇಲೆ ಫ್ಯಾಮಿಲಿ ಫಂಕ್ಷನ್ಸ್, ನಮಗೆ ಇಷ್ಟೊಂದು ದೊಡ್ಡ ಫ್ಯಾಮಿಲಿ ಇರಬೇಕಾದ್ರೆ ಎಷ್ಟು ಫಂಕ್ಷನ್ಸ್ ಆಗಿರುತ್ತೆ. ಸೊ ಅಲ್ಲಿ ನಾವು ಇನ್ವಾಲ್ವ್ ಆಗಿದ್ದು ಸಾಕಷ್ಟು ಥಿಂಗ್ಸ್ ಇದೆ. ಆಮೇಲೆ ಮದುವೆ, ನನ್ನ ತಂಗಿ ಮದುವೆ ಟೈಮ್ನಲ್ಲಿ ನಾನು ಬಸ್ಲಿ ಹೋದೆ ಫ್ರೆಂಡ್ಸ್ ಜೊತೆಲಿ ಮದುವೆಗೆ. ಸೊ ವಿ ಆರ್ ಮೂಡ್. ಅಂದರೆ ಇವ್ನು ಬರೀ ನಾವು ಬೆನ್ಸ್ ಗಾಡಿಯಲ್ಲೇ ಓಡಾಡಿದ್ದೀವಿ, ಇಲ್ಲ ಫಾರ್ಚೂನಲ್ಲೇ ಓಡಿದ್ದೀವಿ, ಇಲ್ಲ ತೀರಾ ಹೊಸ್ತು ಅನ್ಸಿಲ್ಲ, ಇಲ್ಲ ಬಸ್ಸಲ್ಲಿ ಓಡಾಡಿದ್ದೀನಿ. ಎಸ್, ಐ ಹ್ಯಾವ್ ಗಾನ್ ಬೈ ಬಸ್, ಬೈ ಟ್ರೈನ್, ಐ ಹ್ಯಾವ್ ವಾಕ್ಡ್. ಸೊ ತೀರಾ ಇದೇನು ಏಲಿಯನ್ ಫೀಲ್ ಏನು, ನಥಿಂಗ್. ಐ ಹ್ಯಾವ್ ಗಾಟ್ ಯೂಸ್. ಐ ಲವ್ ಇವನ್ ನೌ ಸಮಟೈಮ್ ಇಫ್ ಐ ಗೋ ಟು ಚೆನ್ನೈ, ಐ ಲೈಕ್ ಟು ಗೋ ಬೈ ಬಸ್. ಐ ವಾಂಟ್ ಟು ಗೆಟ್ ಬ್ಯಾಕ್ ಮೈ ಮೆಮರಿ. ಐ ಡೋಂಟ್ ವಾಂಟ್ ಟು ಮಿಸ್ ದಟ್. ನಾನು ಯಾವಾಗಲೂ ಹಿಂದೆ ಆಗಿರೋ ಲೈಫ್ ನಾನು ಯಾವತ್ತೂ ಮರೆಯಲ್ಲ. ಐ ವಿಲ್ ಆಲ್ವೇಸ್ ಹ್ಯಾವ್ ದಟ್ ಮೆಮರಿ ಇನ್ ಮೈ ಲೈಫ್. ಎಲ್ಲಿವರೆಗೂ ದೇವ್ರು ನಂಗೆ ಆ ಸ್ಟ್ರೆಂತ್ ಕೊಡ್ತಾನೆ ಅಲ್ಲಿವರೆಗೂ ಐ ವಿಲ್ ಗೋ ಬೈ ಬಸ್. ವೆನ್ ಎವರ್ ಐ ಗೋ ಟು ಚೆನ್ನೈ, ಎಸ್ ಐ ವಿಲ್ ಡೂ. ಐ ಲೈಕ್ ದಟ್. ಆಮೇಲೆ ನಾವು ಎಲ್ಲಿ ಲೋಕಲ್ ಟೀ ಕುಡಿತೀವಿ ಅಥವಾ ಲೋಕಲ್ ಟೀ ಕುಡಿತೀನಿ ನಾನು. ಇವನ್ ನಾವು ಜರ್ನಿ ಮಾಡಬೇಕಾದ್ರೆ ಫ್ರೆಂಡ್ಸ್ ಜೊತೆ ಹೋಗ್ತೀವಲ್ಲ, ಎಲ್ಲ ನಾವು ಪ್ರಸಾದ್ ಅವರು ಎಲ್ಲರೂ ಹೋಗ್ತೀವಿ. ಎಲ್ಲ ಹೋದ್ರೆ ವಿ ಸಿ ಎ ಲೋಕಲ್ ಪ್ಲೇಸ್. ಇವಾಗ ನಮ್ಮ ವೈಫ್ಗೂ ಇಷ್ಟ ಆಗುತ್ತೆ, ಗೀತಾ ಎಲ್ಲ ಲೋಕಲ್ ನಿಲ್ಸನ್ರಿ, ಎಲ್ಲ ಇಡ್ಲಿ ಸಿಗ್ಬೋದು ಅಲ್ಲಿ, ಇಲ್ಲಾಂದರೆ ಅಲ್ಲಿ ಎಲ್ಲಾದರೂ ನಾನ್ ವೆಜ್ ಹೋಟೆಲ್ ಸಿಗ್ಬೋದು, ಚಿಕ್ಕ ಹೋಟ್ಲ್, ಆ ಥರ ಹುಡುಕ್ತಾ ಹೋಗ್ತೀವಿ. ವಿ ಲೈಕ್ ದಟ್ ಲೈಫ್. ಇದು ಅಲ್ಲೂ ಹೋಗ್ತೀವಿ, ಸ್ಟಾರ್ ಹೋಟ್ಲ್ಗೂ ಹೋಗ್ತೀವಿ, ಈ ಹೋಟ್ಲ್ಗೂ ಹೋಗ್ತೀವಿ. ಸೊ ನಥಿಂಗ್ ನ್ಯೂ ಅಂತ. ನಥಿಂಗ್ ನ್ಯೂ. ಜೊತೆಗೆ ಈ ಮೂವಿಲಿ ಸ್ಲಿಪ್ಪರ್ ಹಾಕೊಂಡು ಆಕ್ಷನ್ ಸೀನ್ಗಳನ್ನು ಮಾಡಿದ್ದೀರಾ. ಸಾಮಾನ್ಯವಾಗಿ ಶೂ ಹಾಕ್ತಾರೆ ಅಥವಾ ಬೆಲ್ಟ್ ಇರೋ ಸ್ಲಿಪ್ಪರ್ಗಳನ್ನು ಆಕ್ಷನ್ ಸ್ಲಿಪ್ ಹವಾಯಿ ಚಪ್ಪಲ್ ಹಾಕೊಂಡು ರನ್ ಮಾಡೋಕ್ಕೂ ಕೂಡ ಆಗಲ್ಲ. ಅದು ಹೇಗೆ ಆಕ್ಷನ್ ಸೀನ್ಗಳನ್ನು ಮಾಡಿ ಕಂಫರ್ಟಬಲ್ ಅವಾಗಿಂದ ಅದು ಡಿಸೈನ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಎಸ್, ವಿ ಮ್ಯಾನೇಜ್ ಟು ಡೂ. ಕಷ್ಟನೋ ಸುಖನೋ ಮ್ಯಾನೇಜ್ ಮಾಡ್ತಾ ಹೋದು. ಯಾಕಂದರೆ ಅದಕ್ಕೆ ಏನಾಗುತ್ತೆ ಅಂದರೆ ಆ ಕ್ಯಾರೆಕ್ಟರ್ ಸಿಂಪ್ಲಿಸಿಟಿನೋ, ಇಲ್ಲಾಂದರೆ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಚಪ್ಪಲಿ ತಗೊಳ್ಳೋದ್ರಿಂದ ಈ ಚಪ್ಪಲಿ ಓಡೋದು ತಪ್ಪೇನಿದೆ, ನಾವು ನೋಡಲ್ವಾ ಅನ್ನೋ ಒಂದು ಭಾವನೆ ಇರ್ಬೋದೇನೋ. ಸೊ ಸಮ್ವೇರ್ ಸಮಥಿಂಗ್ ವಿಲ್ ಹೆಲ್ಪ್ ಔಟ್. ಸೊ ಅದೆಲ್ಲ ಒಂದು ಚಾಲೆಂಜಿಂಗಿಗೆ. ಒಂದು ಆರ್ಟಿಸ್ಟ್ ಸಿಗೋದು ಅಪರೂಪ, ಸಿಕ್ಕಿದಾಗ ಬಿಡಬಾರ್ದು. ವಿ ಶುಡ್ ಯೂಟಿಲೈಸ್ ದಟ್. ಮಂಜು ಅವರೇ, ಇಡೀ ಸಿನಿಮಾದಲ್ಲಿ ಶ್ರೀಕಂಠ ತನ್ನ ಅಕ್ಕಪಕ್ಕ ಬರೋರನ್ನ ಸರ್ಪ್ರೈಸ್ ಮಾಡ್ತಾ ಇರ್ತಾನೆ. ಅಕ್ಕಪಕ್ಕ ಬರೋರು ಓ ಶ್ರೀಕಂಠ ಹಿಂಗೆ ಅಂತ ಅಂದ್ಕೊಂಡು ಸಾಫ್ಟ್ ಆಗ್ಲಿಕ್ಕೆ ಬರ್ತಾರೆ. ಶ್ರೀಕಂಠನ ಇನ್ನೊಂದು ಮುಖ ಕಂಡುಬಿಡುತ್ತೆ ಸಡನ್ನಾಗಿ. ಅದನ್ನು ಹೇಗೆ ನೀವು ನರೇಟ್ ಮಾಡ್ತಾ ಹೋದ್ರಿ ಸ್ಟೋರಿಯಲ್ಲಿ ಅಂತ? ಒಂದು ನಾವು ಆ್ಯಕ್ಚುಲಿ ಶ್ರೀಕಂಠ ಅಂತ ಟೈಟಲ್ ಇಟ್ಟಾಗಲೇ ನಾವು ಕನೆಕ್ಟ್ ಮಾಡಿದ್ದು ನಂಜನಗೂಡು ಶ್ರೀಕಂಠೇಶ್ವರನ್ನ. ಸೊ ಎಲ್ಲರಿಗೂ ಗೊತ್ತಿದೆ, ಸಮುದ್ರ ಮಂಥನ ಆದಾಗ ಹೇಗೆ ವಿಷ ಮತ್ತು ಅಮೃತ ಹುಟ್ಟತ್ತೆ, ಆ ವಿಷನ ಶ್ರೀಕಂಠ ತನ್ನ ಗಂಟ್ಲಲ್ಲಿಟ್ಟು ಇಡೀ ಜಗತ್ತನ್ನ ಪೋಷಿಸ್ತಾನೆ ಅಂತ. ಇಲ್ಲೂ ಶ್ರೀಕಂಠನ ಕ್ಯಾರೆಕ್ಟರ್ನ ಅದನ್ನೇ ಪೋರ್ಟ್ರೈ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಕೆಲವು ವಿಷಯಗಳನ್ನ ಎಲ್ಲಿ ಹೇಳ್ಬೇಕು, ಕೆಲವು ವಿಷಯಗಳನ್ನ ಎಲ್ಲಿ ಹೇಳ್ಬಾರ್ದು ಅನ್ನೋದು ಇಟ್ಕೊಂಡೇ ಸರ್ಪ್ರೈಸಿಂಗ್ ಆಗೇ ಹೋಗ್ತಾ ಹೋಗ್ಬೇಕು. ಆ ಸರ್ಪ್ರೈಸಿಂಗ್ ಆಗಿ ಫಸ್ಟಿಂದ ತೊಗೊಂಬಂದಿದ್ದಕ್ಕೆ ಕ್ಲೈಮ್ಯಾಕ್ಸು ಸರ್ಪ್ರೈಸಿಂಗ್ ಅನ್ನಿಸ್ತಾ ಇರೋದು ಆಡಿಯನ್ಸ್ಗೆ. ಓಕೆ ಶಿವಣ್ಣ, ಇಡೀ ಮೂವಿಲಿ ವಿಜಯ ರಾಘವೇಂದ್ರ ಅವರು ಕೂಡ ನಿಮಗೆ ಸಾಥ್ ಕೊಡ್ತಾ ಹೋಗ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಐ ಥಿಂಕ್ ವಿಜಯ್ ರಾಘು ನನಗೆ ಫಸ್ಟು ನಾನು ಚಿಕ್ಕ ವಯಸ್ಸು ಕ್ಯಾರೆಕ್ಟರ್ ಮಾಡಿದ್ದೆ ಜಗಮೇಶದ ಹುಡುಗ. ಅಲ್ಲಿ ನಂದು ಎಂಗರೇಜ್ ಕ್ಯಾರೆಕ್ಟರ್ ಮಾಡಿದ್ದೆ. ದೆನ್ ಅರಳಿದ ಹೂಗಳಲ್ಲಿ ನಮ್ಮ ಅಣ್ಣನ ಮಗನ ಕ್ಯಾರೆಕ್ಟರ್ ಮಾಡಿದ್ದೆ. ದೆನ್ ರಿಷಿಲಿ ನಾವಿಬ್ಬರು ಹೀರೋಸಾಗಿ ಮಾಡಿದ್ವು. ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಒಂದು ಕ್ಯಾರೆಕ್ಟರ್ ಒಂದು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಒಬ್ಬ ಸ್ಟ್ರೇಂಜರ್ ಬರ್ತಾನೆ. ಆ ಸ್ಟ್ರೇಂಜರ್ ರೋಲ್ ಮಾಡ್ತೀನಿ ಅಂತ ಹೇಳಿದಾಗ
ಭಾಳ ಖುಷಿ ಮಾಡ್ಕೊಂಡು ಮಾಡೋಣ ಮಮ್ಮ ಅಂತ ಹೇಳ್ಬಿಟ್ಟು ತಿರ್ಗಾ ಬಂದು ವಿ ಜಾಯಿಂಟ್ ಆ್ಯಂಡ್ ಇಟ್ ವಾಸ್ ವೆರಿ ಕಾಮಿಕಲ್, ವೆರಿ ಎನರ್ಜೆಟಿಕ್ ರೋಲ್. ಅದುವೇ ಅವ್ರು ಪದೇ ಪದೇ ಸರ್ಪ್ರೈಸ್ ಮಾಡ್ತಾ ಹೋಗುತ್ತೆ, ಆಮೇಲೆ ಅವ್ರಿಗೂ ಸರ್ಪ್ರೈಸ್ ಆಗ್ತಾ ಹೋಗುತ್ತೆ. ಈಗ ಸ್ವತಃ ಈಗ ವಿಜಯ ರಾಘವೇಂದ್ರ ಅವ್ರ ಹತ್ರ ನಾವು ಮಾತಾಡೋಣ. ವಿಜಯ ರಾಘವೇಂದ್ರ ಅವರೇ, ಇದು ಈ ಹಿಂದೆ ಕೂಡ ಶಿವಣ್ಣ ಅವ್ರ ಜೊತೆ ನೀವು ಆಕ್ಟ್ ಮಾಡಿದ್ದೀರಿ, ಈ ಬಾರಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮಾಮ ಕಂಗ್ರಾಚುಲೇಷನ್ಸ್ ಮಾಮ. ಥ್ಯಾಂಕ್ ಯು ರಾಘು, ಹೆಂಗಿದ್ಯಮ್ಮ? ಚೆನ್ನಾಗಿದ್ರು ಮಾಮ, ಚೆನ್ನಾಗಿತ್ತು ಮಾಮ. ಅಲ್ಲ ಸಾರಿ, ಫಸ್ಟ್ ಆಫ್ ಆಲ್ ಅಲ್ಲಿ ಬಂದು ಜೊತೆ ಕೂತ್ಕೋಬೇಕಿದ್ರೆ ನನಗೆ ಅವಕಾಶ ತಪ್ಪೋದಿಸಲ್ಲ, ಸಾರಿ. ಇಲ್ಲ ಬೈ, ವಿಲ್ ಜಾಯಿನ್ ಸಮ್ ಅದರ್ ಟೈಮ್, ನೋ ಪ್ರಾಬ್ಲಮ್. ಸರ್, ಫಸ್ಟ್ ಆಫ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಶಿವಣ್ಣ ಮಾಮ ಜೊತೆ ಕೆಲಸ ಮಾಡ್ಬೇಕಾರೆ ಅವ್ರ ಜೊತೆಲಿ ಇರ್ಬೇಕಾದ್ರೆ ಅದೊಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಏನಾದ್ರು ಕಲಿತಾ ಇರ್ಬೋದು, ಕೆಲ್ಸದ ಬಗ್ಗೆ ಕಲಿಬಹುದು, ಆಮೇಲೆ ಜನರ ಜೊತೆ ಬೆರೆಯೋದನ್ನ ಕಲಿಬಹುದು, ಸಿಂಪಲ್ ಆಗಿರೋದನ್ನ ಕಲಿಬಹುದು ಸರ್. ಅದನ್ನ ಫಸ್ಟ್ ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಸಲ 10 ವರ್ಷದಿಂದ ಒಂದು ಚೂರು ಚೇಂಜ್ ಆಗಿಲ್ಲ ಆ ವಿಷಯ ಮಾತ್ರ. ಈ ಮೂವಿ ವಿಚಾರಕ್ಕೆ ಬಂದ್ರೆ, ಆ ಜರ್ನಿ ಅಂಬಾಸಿಡರ್ ಕಾರ್ನ ಜರ್ನಿ ಉದ್ದಕ್ಕೂ ಪದೇ ಪದೇ ಶ್ರೀಕಂಠ ನಿಮಗೆ ಸರ್ಪ್ರೈಸ್ ಮಾಡ್ತಾನೆ ಬರ್ತಾರೆ. ಇನ್ ದಿ ಎಂಡ್ ಫಸ್ಟ್ ಎಲ್ಲ ಸರ್ಪ್ರೈಸ್ ಮಾಡಿದಾಗ ನೀವು ಅವ್ರ ಮೇಲೆ ಸಿಟ್ಟಾಗ್ತೀರಾ, ಸಿಡುಕ್ತೀರಾ, ಯಾವ ಮನುಷ್ಯನಪ್ಪ ಇವನು ಅಂತ ಕೂಡ ಹೇಳ್ತೀರಾ. ಆದ್ರೆ ಇನ್ ದಿ ಎಂಡ್ ಕೊನೆಯಲ್ಲಿ ಕೂಡ ಸರ್ಪ್ರೈಸ್ ಇದೆಯಲ್ಲ, ನೀವೇ ಕಣ್ಣೀರಾಗ್ತೀರಾ ವಿಜಯ ರಾಘವೇಂದ್ರ. ಹೌದು ಹೌದು. ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗೆ ಆಕ್ಚುಲಿ ಸ್ವಲ್ಪ ಕಷ್ಟ ಆಯ್ತು. ಏನಕ್ಕೆ ಅಂದ್ರೆ, ಒಬ್ಬ ಸ್ಟ್ರೇಂಜರ್ ಮಧ್ಯದಲ್ಲಿ ಬರ್ತಾನೆ, ಏನ್ ಈ ಕ್ಯಾರೆಕ್ಟರ್ ನ ಬೈಕೊಂಡು ಹೋಗ್ತಾನೆ ಅಂತ ಡೈರೆಕ್ಟರ್ ಫಸ್ಟ್ ಟೈಮ್ ಹೇಳಿದ್ರು ಮೈಸೂರಲ್ಲಿ ಕಥೆನ. ಮಂಜು ಸರ್ ನೆನ್ಪಿದ್ಯಾ? ಹೌದು ವಿಜಯ್ ಸರ್. ನನಗೆ ಆ ಕತೆ ಹೇಳಿದಾಗ ಯಾಕಪ್ಪ ಮಾಡೋದು ಇದನ್ನ, ಓಕೆ ಶಿವಣ್ಣ ಜೊತೆ ಮಾಡ್ತೀನಿ ಅನ್ನೋದು ಬಹಳ ಖುಷಿ ವಿಚಾರನೇ, ಆದ್ರೆ ಬೈಕೊಳ್ಳೋದು, ಸ್ವಲ್ಪ ಸಿಟ್ಕೋದು, ಇವೆಲ್ಲ ಹೇಗ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಿದ್ದೆ. ಬಟ್ ಅಫ್ಕೋರ್ಸ್ ಜೊತೆಲಿ ಕೆಲಸ ಮಾಡ್ಬೇಕಾದ್ರೆ ಶಿವಣ್ಣ ಮಾಮ ಯಾವ್ದೇ ಒಂದು ಹಂತದಲ್ಲಾದ್ರೂ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗೋದಾಗ್ಲಿ, ಅದು ಸ್ವಲ್ಪ ಇಕ್ಕಟ್ಟು ಅನ್ಸೋದಾಗ್ಲಿ ಜೊತೆಲಿರೋ ಆರ್ಟಿಸ್ಟ್ ಗಳಿಗೆ, ಅದ್ ಯಾವತ್ತೂ ಮಾಡಿಲ್ಲ. ಇನ್ನೂ ಹೆಚ್ಚು ಹೇಳ್ಕೊಡ್ತಾ ಇದ್ದಾರೆ, ನನಗೆ ಆಗೋದಿಲ್ಲ ಅಂತ ಕೂತ್ಬಿಟ್ಟೆ ಕೆಲವು ಸಲ ನಾನು. ಬಟ್ ಅಫ್ಕೋರ್ಸ್ ಈ ಸಿನಿಮಾದಲ್ಲಿ ಅವ್ರಿಗಿರೋ ಇಂಟೆನ್ಸಿಟಿ, ಕಡೆ ಪಿಕ್ಚರ್ ಕೊನೆಯಲ್ಲಿ ನನ್ನ ಕಣ್ಣಲ್ಲಿ ಏನ್ ನೀರ್ ಬರುತ್ತಲ್ಲ, ಅದು ಆ ಕ್ಯಾರೆಕ್ಟರ್ ಅಲ್ಲಿ ಅವ್ರು ಪರ್ಫಾರ್ಮ್ ಮಾಡಿರೋದಕ್ಕೂ ಬರುತ್ತೆ. ಜೊತೆಗೆ ಶಿವಣ್ಣ ಮಾಮನ್ ಕಣ್ಣಲ್ಲಿ ಒಂದ್ ಸ್ವಲ್ಪ ನೀರ್ ಬಂದಾಗ ಅವ್ರು ಅಳೋ ತರ ಮಾಡೋದಾಗ್ಲಿ ನನಗೆ ತಡೆಯೋಕ್ಕಾಗೋದಿಲ್ಲ. ಅದನ್ನ ಅವ್ರ ಹತ್ರನೇ ಸಾಕಷ್ಟು ಸಲ ಹೇಳ್ಕೊಂಡಿದ್ದೀನಿ ಶಿವಣ್ಣ ಮಾಮನ ಹತ್ರ. ನಿಜ. ಧನ್ಯವಾದ ವಿಜಯ ರಾಘವೇಂದ್ರ ಅವರು ತಾವು ಮಾತಾಡೋದಕ್ಕಾಗಿ. ಇನ್ನು ಶಿವಣ್ಣ ಹೊಸ ವರ್ಷದ ಮೊದಲ ಸಿನಿಮಾ ಇದು, ಮೊದಲ ಹಿಟ್ ಕೂಡ ಆಗಲಿ, ಇಡೀ ವರ್ಷ ಚೆನ್ನಾಗಿರಲಿ, ನಿಮಗೂ ಕೂಡ ಇಡೀ ವರ್ಷ ಚೆನ್ನಾಗಿರಲಿ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಒಂದೊಂದ್ಸಾರಿ ಹಿಂಗೇನೆ ನೋಡ್ತಾ ಇದ್ದಂಗೇನೆ ಆಕಾಶನೇ ಅಂಗೈ ಮೇಲೆ ತಂದಿಡ್ತಾನೆ. ಗಂಡು ಅಂದ್ರೆ ಹಿಂಗೇನೆ, ಪ್ರೀತಿ ಅಂದ್ರೆ ತಂತಾನೆ, ಬಂಡೆ ಆದ್ರೂ ಬೆಣ್ಣೆಯಂತೆ ಕರಗೋಗ್ತಾನೆ. ನನಗೆ ಇದೇನಾಯ್ತು ಕಾಣೆ, ಮನಸ್ಸೆ ಕಳೆದೋ